ಸೆಕೆಂಡ್ ಲಾ ಅಂತ ತಗೊಂಡಾಗ ಇಲ್ಲಿ ಪೇರ್ ಆಫ್ ಜೀನ್ಸ್ ಅಥವಾ ಅಲ್ಲಿಲ್ಸ್ ಏನಾಗುತ್ತೆ, ಸಪ್ರೇಟ್ ಆಗ್ತಾವೆ. ಅಲ್ಲಿಲ್ಸ್ ಏನಾಗ್ತವೆ, ಸಪ್ರೇಟ್ ಆಗ್ತವೆ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಷನ್. ವೈ ದಿಸ್ ಲಾ ಇಸ್ ಕಾಲ್ಡ್ ದ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್? ಯಾಕೆಂದ್ರೆ ಗ್ಯಾಮೇಟ್ನಲ್ಲಿ ಒಂದೇ ಅಲ್ಲಿಲ್ ಇರುತ್ತೆ. ಪೇರ್ ಆಫ್ ಅಲ್ಲಿಲ್ಸ್ ಅಲ್ಲಿ ಒಂದೇ ಜೀನು ಮಾತ್ರ ಒಂದು ಗ್ಯಾಮೆಟಿಗೆ ಹೋಗೋದ್ರಿಂದ ದೇ ಕ್ಯಾನ್ ನೆವರ್ ಬಿ ಎ ಹೈಬ್ರಿಡ್. ಹಾಗಾಗಿ ಲಾ ಆಫ್ ಸೆಗ್ರಿಗೇಷನ್ ಈಸ್ ಕನ್ಸಿಡರ್ಡ್ ಆಸ್ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಕ್ಯಾನ್ ನೆವರ್ ಬಿ ಎ ಹೈಬ್ರಿಡ್. ಈಸ್ ದ ಕ್ವಶನ್ ಕನೆಕ್ಟೆಡ್ ವಿತ್ ವಿಚ್ ಲಾ? Law of segregation, which is also called as law of purity of gametes. Monohybrid cross serves as an example for law of dominance and law of segregation. Mendel's third law ಬಂದ್ಬಿಟ್ಟು it is independent assortment of genes. ನಾವು ಮೆಂಡಲ್ಸ್ ಡೈಹೈಬ್ರಿಡ್ ಕ್ರಾಸ್ ಅನ್ನು ಹಾಕಿದಾಗ ವಿ ಗಾಟ್ ದಿ ಫಿನೋಟೈಪಿಕ್ ರೇಷಿಯೋ 9:3:3:1. ಇದರಲ್ಲಿ 9 ಈಸ್ ದ ಪೇರೆಂಟಲ್ ಕಾಂಬಿನೇಷನ್ ಅಂಡ್ 1 ಈಸ್ ದಿ ಪೇರೆಂಟಲ್ ಕಾಂಬಿನೇಷನ್. ಈ 3:3 ಏನಿತ್ತಲ್ಲ, ಇಟ್ ಈಸ್ ಅ ನಾನ್ ಪೇರೆಂಟಲ್ ಕಾಂಬಿನೇಷನ್. ನ್ಯೂ ಕಾಂಬಿನೇಷನ್ ಎದಕ್ಕೆ ಬಂತಪ್ಪ ಅಂದರೆ ಜೀನ್ಸ್ ಹ್ಯಾವ್ ಅಸಾರ್ಟೆಡ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರ್ಯಾಂಡಮ್ಲಿ. ಈ ಜೀನ್ಸ್ ಇಂಡಿಪೆಂಡೆಂಟ್ ಅಥವಾ ರ್ಯಾಂಡಮ್ ಆಗಿ ಅಸಾರ್ಟ್ ಆಗಿರೋದ್ರಿಂದ ಪೇರೆಂಟಲ್ ಕಾಂಬಿನೇಷನ್ ಜೊತೆಗೆ ವಿ ಆಲ್ಸೋ ಗಾಟ್ ನ್ಯೂ ಕಾಂಬಿನೇಷನ್, ಹೌದಿಲ್ಲ? ಸೊ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಜೀನ್ಸ್ಗೆ ಡೈಹೈಬ್ರಿಡ್ ಕ್ರಾಸ್ ಸರ್ವ್ಸ್ ಆಸ್ ಆನ್ ಎಕ್ಸಾಂಪಲ್. ಅಂದರೆ ಈಗ 2 ಅಥವಾ ಮೋರ್ ದೆನ್ 2 ಕ್ಯಾರೆಕ್ಟರ್ಸ್ ತಗೊಂಡಾಗ ಮಾತ್ರ ಜೀನ್ಸ್ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ. ಈಗ ಮೋನೋಹೈಬ್ರಿಡ್ ಕ್ರಾಸ್ನಲ್ಲಿ ಇಲ್ಲ ಟಾಲ್ ಬಂತು, ಇಲ್ಲ ಡ್ವಾರ್ಫ್ ಬಂತು, 2 ಪೇರೆಂಟಲ್ ಕಾಂಬಿನೇಷನ್ ಆಗಿತ್ತು. ಆದರೆ 2 ಕ್ಯಾರೆಕ್ಟರ್ ಕನ್ಸಿಡರ್ ಮಾಡಿದಾಗ ಮಾತ್ರ ಜೀನ್ಸ್ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಯಿತು, ರ್ಯಾಂಡಮ್ ಆಗಿ ಅಸಾರ್ಟ್ ಆಯಿತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ 9:3:3:1 ರೇಷಿಯೋ ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ ದಟ್ ಜೀನ್ಸ್ ಹ್ಯಾವ್ ಅಸಾರ್ಟೆಡ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರ್ಯಾಂಡಮ್ಲಿ ವೆನ್ ವಿ ಆರ್ ಕನ್ಸಿಡರಿಂಗ್ 2 ಆರ್ ಮೋರ್ ದ್ಯಾನ್ 2 ಕ್ಯಾರೆಕ್ಟರ್ಸ್ ಅಟ್ ಎ ಟೈಮ್. ಇದು ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಅಲ್ಲಿ ಕಂಪ್ಲೀಟ್ ಡಾಮಿನೆನ್ಸ್ ಅನ್ನು ನೋಡಿದ್ವಿ. ಈಗ ಒಂದು ಕ್ವಶನ್ ಬರುತ್ತೆ, ವೇರ್ ಯು ಕಮ್ ಅಕ್ರಾಸ್ ಡಿವಿಯೇಷನ್ ಫ್ರಮ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್. ಹೆಡ್ಡಿಂಗ್ ಹಾಕ್ರಿ, ಡಿವಿಯೇಷನ್ ಫ್ರಮ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್. ಡಿವಿಯೇಷನ್ ಫ್ರಮ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್. Write down the heading, incomplete dominance or blended inheritance. Incomplete dominance or semi dominance or partial dominance or blended ಇನ್ಹೆರಿಟೆನ್ಸ್. ಈ ಇನ್ಹೆರಿಟೆನ್ಸ್ ಅಲ್ಲಿ ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಕೆನ್ ನಾಟ್ ಬಿ ಇಂಟರ್ಪ್ರೆಟೆಡ್. ಇದರಲ್ಲಿ ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಅನ್ನ ಇಂಟರ್ಪ್ರೆಟ್ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ಶೋ ಡಿವಿಯೇಷನ್ ಫ್ರಮ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್. ಇದನ್ನು ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ ಆರ್ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಈಗ ಬ್ಲೆಂಡ್ ಆಗೋದು ಅಂದರೆ ಮೀನಿಂಗ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಲೆಂಡ್? ಬ್ಲೆಂಡ್ ನೀವು ಯಾರಾದ್ರೂ ಕಾಫಿ ಕುಡಿತಾ ಇದ್ರೆ ಕಾಫಿ ಪೌಡರ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ಕಾಫಿ ಮತ್ತು ಚಿಕ್ಕೋರಿ ಅಂತ ಹೇಳ್ತಾರೆ. ಕಾಫಿ ಪೌಡರ್ನಲ್ಲಿ ಬರೀ ಕಾಫಿ ಪೌಡರ್ ಇರಲ್ಲ. ಕಾಫಿ ಟೇಸ್ಟಿ ಆಗಿರಬೇಕು,
ಕಾಫಿ ಅರೋಮಾ ಇರಬೇಕು ಅಂದರೆ ಕಾಫಿ ಪೌಡರ್ ಜೊತೆಗೆ ಚಿಕೋರಿ ಮಿಕ್ಸ್ ಮಾಡ್ತಾರೆ. ಇದು ಎರಡೂ ಮಿಕ್ಸ್ ಆದ್ರೆ ಮಾತ್ರ ಕಾಫಿ ಹೆಂಗಿರತ್ರಿ, ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕೊಂದು ಅರೋಮಾ ಸಿಗತ್ತೆ. ಯೂಶ್ವಲಿ ಕಾಫಿ ಪೌಡರ್ ಪ್ಯಾಕೆಟನ್ನು ನೀವು ಸ್ಟಡಿ ಮಾಡಿ ನೋಡಿದಾಗ ಪರ್ಸೆಂಟೇಜ್ ಹಾಕಿರ್ತಾರೆ ಆಫ್ ಕಾಫಿ ಆ್ಯಂಡ್ ಚಿಕೋರ್. ಜನರಲ್ ಆಗಿ ಒಂದು ಕಾಫಿ ಸ್ಟ್ರಾಂಗ್ ಇರಬೇಕು ಅಂದರೆ ಅವ್ರ ಕಾಂಬಿನೇಷನ್ ಏನು ತಗೋತಾರೆ, 60% ಕಾಫಿ ಮತ್ತು 40% ಚಿಕೋರಿ ಸೇರಿಸಿದ್ರೆ ಆ ಕಾಫಿ ಅರೋಮಾನು ಚೆನ್ನಾಗಿರುತ್ತೆ, ಟೇಸ್ಟು ಸರಿಯಾಗಿರುತ್ತೆ. ಏನಂತಾರೆ, ಬ್ಲೆಂಡೆಡ್ ಕಾಫಿ ಪೌಡರ್ ಅಂತಾರೆ. ಬ್ಲೆಂಡ್ ಆಗಿದೆ ಅಂದರೆ ಏನು ಮಾಡಿದಾರಿ, ಕಾಫಿ ಮತ್ತು ಚಿಕೋರಿನ ಏನು ಮಾಡ್ಯಾರಿ, ಮಿಕ್ಸ್ ಮಾಡ್ಯಾರಿ. ಎರಡು ಏನಾಗಿದೆ ಇಲ್ಲಿ, ಬ್ಲೆಂಡ್ ಆಗ್ಯದ. ಓಕೆ, ಸೊ ನಾವು ಲಾ ಆಫ್ ಡಾಮಿನೆನ್ಸ್ ಅಲ್ಲಿ ಏನು ಹೇಳಿದ್ವಿ, ಒಂದು ಡಾಮಿನೆಂಟ್ ಜೀನು ರೆಸೆಸಿವ್ ಜೀನು ಎರಡೂ ಜೊತೆಗಿದ್ದಾಗ ಮೆಂಡಲ್ ಪ್ರಕಾರ ಯಾವ ಜೀನಿನ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ಡಾಮಿನೆಂಟ್ ಜೀನ್. ಅದನ್ನು ನಾವು ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರೆದ್ವಿ, ಹೌದಾ. ಆದರೆ ಕೆಲವೊಂದು ಪ್ಲ್ಯಾಂಟ್ಸ್ ಲೈಕ್ 4 o'clock ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಸ್ನ್ಯಾಪ್ ಡ್ರ್ಯಾಗನ್ ಪ್ಲ್ಯಾಂಟ್ ಆಗಿರ್ಬೋದು, ಅಲ್ಲಿ ಯು ವಿಲ್ ನಾಟ್ ಕಮ್ ಅಕ್ರಾಸ್ ಕಂಪ್ಲೀಟ್ ಡಾಮಿನೆನ್ಸ್. ಯಾವ ಡಾಮಿನೆನ್ಸನ್ನು ನೋಡಲ್ಲ ನೀವು, ಕಂಪ್ಲೀಟ್ ಡಾಮಿನೆನ್ಸ್. ಮತ್ತು ಕಂಪ್ಲೀಟ್ ಡಾಮಿನೆನ್ಸ್ ಇಲ್ಲದೆ ಇದ್ದರೆ ಇಲ್ಲಿ ಎಂಥ ಇನ್ಹೆರಿಟೆನ್ಸನ್ನು ನೋಡ್ತೀರಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎಂಥ ಡಾಮಿನೆನ್ಸು, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಅಥವಾ ಅದನ್ನು ಸೆಮಿ ಡಾಮಿನೆನ್ಸ್ ಅಂತ ಹೇಳ್ತಾರೆ, ಪಾರ್ಷಿಯಲ್ ಡಾಮಿನೆನ್ಸ್ ಅಂತಾರೆ, ಅಥವಾ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ರೆಡ್ ಫ್ಲವರ್ಡ್ ಪ್ಲ್ಯಾಂಟನ್ನು ವೈಟ್ ಫ್ಲವರ್ಡ್ ಪ್ಲ್ಯಾಂಟ್ ಜೊತೆಗೆ ಕ್ರಾಸ್ ಮಾಡ್ತೀನಿ. ನನಗೆ ಕ್ರಾಸ್ ಮಾಡಿದಾಗ ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಆಗಿದ್ದರೆ F1 ಜನ್ರೇಷನ್ನಲ್ಲಿ ಎಂಥ ಪ್ಲ್ಯಾಂಟ್ ಬರಬೇಕಿತ್ತು, ರೆಡ್. ಯಾಕೆಂದರೆ ಯಾವುದು ಡಾಮಿನೆಂಟು, ರೆಡ್, ಹೌದಾ. ಆದರೆ ಈ ಒಂದು ಪ್ಲ್ಯಾಂಟ್ 4 o'clock ಪ್ಲ್ಯಾಂಟ್ ಅಥವಾ ಸ್ನ್ಯಾಪ್ ಡ್ರ್ಯಾಗನ್ ಪ್ಲ್ಯಾಂಟ್ನಲ್ಲಿ ರೆಡ್ ಫ್ಲವರ್ಡ್ ಪ್ಲ್ಯಾಂಟನ್ನು ವೈಟ್ ಫ್ಲವರ್ಡ್ ಪ್ಲ್ಯಾಂಟ್ ಜೊತೆ ಕ್ರಾಸ್ ಮಾಡಿದ್ರೆ F1 ಜನ್ರೇಷನ್ನಲ್ಲಿ ನನಗೆ ಬಂದಿರೋ ಕ್ಯಾರೆಕ್ಟರ್ ಏನಿತ್ತು, ಪಿಂಕ್ ಕಲರ್. ಪಿಂಕ್ ಅಂದರೆ ರೆಡ್ ಮತ್ತು ವೈಟು ಏನಾಯಿತು, ಬ್ಲೆಂಡ್ ಆಯಿತು. ರೆಡ್ ಮತ್ತು ವೈಟ್ ಬ್ಲೆಂಡ್ ಆದರೆ ನಮಗೆ ಯಾವ ಕಲರ್ ಬರುತ್ತೆ ರೀ, ಪಿಂಕ್ ಕಲರ್. ಸೊ ಎರಡೂ ಕಲ್ತು ಬ್ಲೆಂಡ್ ಆಗಿರೋದ್ರಿಂದ ಹೊಸ ಕಾಂಬಿನೇಷನ್ ಬಂದಿರೋ ಈ ಕ್ಯಾರೆಕ್ಟರ್ನ ಬ್ಲೆಂಡೆಡ್ ಇನ್ಹೆರಿಟೆನ್ಸ್ ಅಂತ ಕರೆದ್ರು. ಏನಂತ ಕರೆದ್ರಿ, ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ರೆಡ್ ಮತ್ತು ವೈಟ್ ಎರಡು ಬ್ಲೆಂಡ್ ಆದರೆ ಯಾವ ಕಲರ್ ಬರುತ್ತೆ ರೀ, ಪಿಂಕ್ ಕಲರ್. ಸೊ ಈ ಇನ್ಹೆರಿಟೆನ್ಸನ್ನು ಯಾಕೆ ಇನ್ಕಂಪ್ಲೀಟ್ ಅಂತ ಕರೆದ್ವಿ ಅಂದರೆ, ಡಾಮಿನೆಂಟ್ ಜೀನು ಪೂರಾ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ರೆಸೆಸಿವ್ ಜೀನು ಪೂರಾ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಡಾಮಿನೆಂಟ್ ರೆಸೆಸಿವ್ ಜೊತೆಗಿದ್ದಾಗ ಎರಡು ಏನಾಯಿತು, ಬ್ಲೆಂಡ್ ಆಗಿ ಹೊಸ ಕಾಂಬಿನೇಷನ್ ಬಂತು. ಅದನ್ನು ನಾವೇನಂತ ಕರೆದ್ವಿ, ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಇಲ್ಲಿ ಮೆಂಡೇಲಿಯನ್ ಡಾಮಿನೆನ್ಸ್ ವಿಲ್ ನಾಟ್ ವರ್ಕ್. ಹಾಗಾಗಿ ಇದನ್ನು ಡಿವಿಯೇಷನ್ ಫ್ರಮ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಅಂತ ಕರೆದ್ವಿ. ಓಕೆ, ಸೊ ರೈಟ್ ಡೌನ್ ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. Incomplete dominance is a condition. Incomplete dominance is a condition where neither the dominant gene express its character completely. Neither the dominant gene express its character completely, nor the NOR, nor the recessive gene. But when present together, produce a
new combination, produce a new combination called incomplete dominance, called incomplete dominance or partial dominance ಅಥವಾ semi dominance or blended inheritance or blended inheritance. Okay, ನೀಟ್ನಲ್ಲಿ ನೆನ್ಪಿಟ್ಕೋರಿ, ದ ಕಾನ್ಸೆಪ್ಟ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಾಸ್ ಪ್ರಪೋಸ್ಡ್ ಬೈ ಕಾರ್ಲ್ ಕಾರೆನ್ಸ್ ಆಫ್ ಜರ್ಮನಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿರೋಂಥ ಸೈಂಟಿಸ್ಟ್ ಯಾರಾಗಿದ್ರು ಅಂದರೆ ಕಾರ್ಲ್ ಕಾರೆನ್ಸ್ ಆಫ್ ಜರ್ಮನಿ. ಅವನು ಯಾವ ಪ್ಲಾಂಟ್ ಮೇಲೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಹೇಳ್ದ ಅಂದರೆ ಎ ಪ್ಲಾಂಟ್ ಕಾಲ್ಡ್ ಮಿರಾಬಲಿಸ್ ಜಲಪಾ. ಕಾಮನ್ ನೇಮ್ ಈಸ್ 4 o'clock ಪ್ಲಾಂಟ್. ಆ ಪ್ಲಾಂಟನ್ನು 4 o'clock ಪ್ಲಾಂಟ್ ಅಂತೀವಿ. ಯಾಕೆ 4 o'clock ಅಂದರೆ ಯೂಶ್ವಲಿ ಆ ಫ್ಲವರ್ ಬ್ಲೂಮ್ ಆಗೋದು ಇನ್ ದಿ ಈವ್ನಿಂಗ್, ಹಾಗಾಗಿ ಅದನ್ನು 4 o'clock ಪ್ಲ್ಯಾಂಟ್ ಅಂತೀವಿ. ಈ ಪ್ಲ್ಯಾಂಟ್ನಲ್ಲಿ ಏನು ಕಂಡೀಷನ್ ನೋಡ್ತೀವ್ರಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಥವಾ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಇಲ್ಲಿ ಯಾವ ಇನ್ಹೆರಿಟೆನ್ಸನ್ನು ಇಂಟರ್ಪ್ರೆಟ್ ಮಾಡೋಕ್ಕಾಗ್ತಾ ಇಲ್ಲ. ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಕ್ಯಾನ್ ನಾಟ್ ಬಿ ಇಂಟರ್ಪ್ರೆಟೆಡ್. ಯಾಕೆ ಇಂಟರ್ಪ್ರೆಟ್ ಮಾಡೋಕ್ಕಾಗಿಲ್ಲ? ಬಿಕಾಸ್ ವಿ ಕಮ್ ಅಕ್ರಾಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಯಾವ ಕಂಡೀಷನ್ ಇದೆ? ಇನ್ಕಂಪ್ಲೀಟ್ ಡಾಮಿನೆನ್ಸ್. ಡಾಮಿನೆಂಟ್ ಜೀನು ಪೂರ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಕ್ಯಾರೆಕ್ಟರ್ನ, ರೆಸೆಸಿವ್ ಜೀನು ಪೂರ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎರಡೂ ಕಲ್ತಾಗ ಏನಾಗ್ತಾ ಇದೆ? ಬ್ಲೆಂಡ್ ಆಗಿ ದೇ ಆರ್ ಪ್ರೊಡ್ಯೂಸಿಂಗ್ ಎ ನ್ಯೂ ಕಾಂಬಿನೇಷನ್. ಹಂಗಾಗಿ ಇದನ್ನ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರೆದ್ವಿ. ಓಕೆ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಯಾವ ಎಕ್ಸಾಂಪಲ್ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಎ ಪ್ಲಾಂಟ್ ಕಾಲ್ಡ್ ಸ್ನ್ಯಾಪ್ ಡ್ರ್ಯಾಗನ್. ನೀವು NCERT ಅನ್ನು ಫಾಲೋ ಮಾಡಬೇಕು. ಥಿಯರಿಯಲ್ಲಿ ಎಕ್ಸಾಂಪಲ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಯಾವ ಪ್ಲಾಂಟ್ ಕೊಡ್ತಾರ್ರಿ ಅವರು? ಸ್ನ್ಯಾಪ್ ಡ್ರ್ಯಾಗನ್. ಇದನ್ನ ಸೈಂಟಿಫಿಕ್ ನೇಮ್ ಹೇಳಬೇಕು ಅಂದರೆ ಆಂಟಿರೀನಮ್ ಮಾಜೂಸ್. Scientific name of snapdragon is Antirrhinum majus. ಟೆಕ್ಸ್ಟ್ ಬುಕ್ನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಕೊಡ್ತಾರ, ಅದರದ್ದು ಕಾಮನ್ ನೇಮ್ ಬಂದ್ಬಿಟ್ಟು ಡಾಗ್ ಫ್ಲವರ್. ಯಾವ ಪ್ಲಾಂಟ್ನ, ಯಾವ ಫ್ಲವರ್ನ ಡಾಗ್ ಫ್ಲವರ್ ಅಂತ ಕರಿತೀರಿ? ಸ್ನ್ಯಾಪ್ ಡ್ರ್ಯಾಗನ್. ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಸ್ನ್ಯಾಪ್ ಡ್ರ್ಯಾಗನ್? ಆಂಟಿರೀನಮ್ ಮಾಜೂಸ್. ಯಾವ್ದ್ರಿ? ಆಂಟಿರೀನಮ್ ಮಾಜೂಸ್. ಓಕೆ, ಹಾಂ, ಈಗ ಇನ್ನೊಂದ್ಸತಿ ಹೇಳ್ತೀನಿ. ಹೂ ಡಿಸ್ಕವರ್ಡ್ ದ ಕಾನ್ಸೆಪ್ಟ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಕಾರ್ಲ್ ಕಾರೆನ್ಸ್ ಆಫ್ ಜರ್ಮನಿ. ಅವನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಯಾವ ಪ್ಲಾಂಟ್ನಲ್ಲಿ ಡಿಸ್ಕವರ್ ಮಾಡ್ದ? ಮಿರಾಬಲಿಸ್ ಜಲಪಾ ಅಥವಾ 4 o'clock ಪ್ಲಾಂಟ್. ಈಗ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಪ್ಲಾಂಟನ್ನು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವ್ರಿ? ಸ್ನ್ಯಾಪ್ ಡ್ರ್ಯಾಗನ್. ವಾಟ್ ಈಸ್ ದಿ ಕಾಮನ್ ನೇಮ್ ಆಫ್ ಸ್ನ್ಯಾಪ್ ಡ್ರ್ಯಾಗನ್? ಡಾಗ್ ಫ್ಲವರ್. ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್? ಆಂಟಿರೀನಮ್ ಮಾಜೂಸ್. ಇಲ್ಲಿ ಯಾವ ಇನ್ಹೆರಿಟೆನ್ಸ್ ಅನ್ನ ಇಂಟರ್ಪ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ? ಕಂಪ್ಲೀಟ್ ಡಾಮಿನೆನ್ಸ್ ಕ್ಯಾನ್ ನಾಟ್ ಬಿ ಇಂಟರ್ಪ್ರೆಟೆಡ್. ಯಾಕೆ? ಈ ಪ್ಲಾಂಟಲ್ಲಿ ಎಂಥ ಇನ್ಹೆರಿಟೆನ್ಸ್ ನೋಡ್ತೀರಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್. ನೈದರ್ ಡಾಮಿನೆಂಟ್ ಜೀನ್ ಈಸ್ ಎಕ್ಸ್ಪ್ರೆಸಿಂಗ್ ಕಂಪ್ಲೀಟ್ಲಿ ನಾರ್ ದಿ ರೆಸೆಸಿವ್ ಜೀನ್. ಎರಡು ಜೊತೆಗಿದ್ದಾಗ ಎಂಥ ಕಾಂಬಿನೇಷನ್ ಬಂತು? ಬ್ಲೆಂಡೆಡ್ ಇನ್ಹೆರಿಟೆನ್ಸ್ ಬಂತು. ಓಕೆ, ಸೊ
ಈಗ 5 ಮಾರ್ಕಿನ ಕ್ವಶನ್ ಅಪ್ಪ ಇದು. ಎಕ್ಸಾಮಲ್ಲಿ 5 ಮಾರ್ಕಿನ ಕ್ವಶನ್. ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ ಸ್ನ್ಯಾಪ್ ಡ್ರ್ಯಾಗನ್. ಯಾವ ಪ್ಲಾಂಟ್ ಅಂತ ಹೇಳ್ತಾರೆ? ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ ಸ್ನ್ಯಾಪ್ ಡ್ರ್ಯಾಗನ್. ಓಕೆ, ಇದನ್ನು ಕ್ರಾಸ್ ಹಾಕೋಣಂತೆ. ರೆಡ್ ಫ್ಲವರ್ಡ್ ಪ್ಲಾಂಟ್ನ ಯಾವ ಫ್ಲವರ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡ್ತಾರೆ? ವೈಟ್ ಫ್ಲವರ್ಡ್ ಪ್ಲಾಂಟ್. ಐದು ಮಾರ್ಕಿನ ಕ್ವಶನ್ನಲ್ಲಿ ಥರ್ಡ್ ಕ್ವಶನ್ ಇದು. ನಾವು ಯೂಶಲಿ ಜೆನೆಟಿಕ್ಸಲ್ಲಿ ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು 5 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಯಾವಾಗೂ ಕ್ವಶನ್ ಪೇಪರಲ್ಲಿ ಇವು 3 5 ಮಾರ್ಕ್ಸಿಗೆ ಕೊಟ್ಟಾರೆ. ಎಕ್ಸೆಪ್ಟ್ ಒಂದು ಪೇಪರು, ಅದರಲ್ಲಿ ಮಾತ್ರ ಈ 3 ಕ್ವಶನ್ ಬಿಟ್ಟು ಒಂದು ಸಪ್ರೇಟ್ ಕ್ವಶನ್ ಕೊಟ್ಟಿದ್ರು. ಅದು ಯಾವುದು ಅನ್ನೋದನ್ನು ಪ್ಲಾಯ್ಡಿ ಲೆವೆಲ್ಸ್ ಬರ್ಸಿರ್ಬೇಕಲ್ಲ. ನಾನು ಪ್ಲಾಯ್ಡಿ ಲೆವೆಲ್ಸ್ ಬರ್ಸಿದ್ನ, ಇನ್ ಕೇಸ್ ಬರ್ಸಿಲ್ಲ ಅಂದರೆ ಮುಂದೆ ಬರೆಸ್ತೀನಿ ನಾನು ಪ್ಲಾಯ್ಡಿ ಲೆವೆಲ್ಸ್. ನಾವೀಗ ಏನೇನು ಓದಿದ್ದೀವಿ? ಮೋನೋಹೈಬ್ರಿಡ್, ಡೈಹೈಬ್ರಿಡ್. ಇವತ್ತು ಇನ್ಕಂಪ್ಲೀಟ್ ಓದ್ತೀವಿ, ಆಮೇಲೆ ಪ್ಲಾಯ್ಡಿ ಲೆವೆಲ್ಸ್ ಬಗ್ಗೆ ಬರೆಸ್ತೀನಿ. ಓಕೆ, ರೆಡ್ ಫ್ಲವರ್ಡ್ ಪ್ಲಾಂಟ್ ವಾಸ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರ್ಡ್ ಪ್ಲಾಂಟ್. ದಿಸ್ ಈಸ್ ದಿ ಪೇರೆಂಟಲ್ ಜನರೇಷನ್. ಯಾವ ಜನರೇಷನ್ ರೀ ಇದು? ಪೇರೆಂಟಲ್. ಇದೆಲ್ಲ ಬರೀಬೇಕು ನೀವು. ಯಾವುದಾದ್ರೂ ಒಂದು ವರ್ಡ್ ಇಂತಲ್ಲಿ ಬರೆಯೋದು ಬಿಟ್ರಿ ಅಂದರೆ ಹಾಫ್ ಮಾರ್ಕ್ ಕಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಪೇರೆಂಟಲ್ ಜನರೇಷನ್ ಆದಮೇಲೆ ನೆಕ್ಸ್ಟ್ ಏನು ಬರೀತೀರಿ? ಜೀನೋಟೈಪ್. ಯಾರ್ದು ಜೀನೋಟೈಪು? ಪೇರೆಂಟಿನ ಜೀನೋಟೈಪ್. ರೆಡ್ ಫ್ಲವರ್ ಪ್ಲಾಂಟಿಗೆ ಕ್ಯಾಪಿಟಲ್ ಆರ್ ಅಂತೀವಿ. ವೈಟ್ ಫ್ಲವರ್ಡ್ ಪ್ಲಾಂಟಿಗೆ ಸ್ಮಾಲರ್. ಓಕೆ, ಈ ಗ್ಯಾಮೆಟ್ ಏನಾಗತ್ತೆ ರೀ? ಎರಡು ಸೇಮ್ ಇದೆ, ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್. ನೆಕ್ಸ್ಟ್ F1 ಜನರೇಷನ್, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಮೆಂಟಲ್ ಪ್ರಕಾರ ಯಾವ ಬರಬೇಕಿತ್ತು ಕಲರು? ರೆಡ್. ಆದರೆ ಇಲ್ಲಿ ಯಾವ ಕಲರ್ ಬಂತು? ವಿ ಗಾಟ್ ವಿಚ್ ಕಲರ್? ಪಿಂಕ್. ಪಿಂಕ್ ಬರೋಕ್ಕೆ ಕಾರಣ ಏನಾಯ್ತು? ರೆಡ್ ಅಂಡ್ ವೈಟ್ ಏನಾಯ್ತು? ಬ್ಲೆಂಡ್ ಆಯ್ತು. ಅದಕ್ಕೆ ಅದನ್ನ ಏನಂತ ಕರೆದ್ರಿ? ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಹೌದಾ? ನೆಕ್ಸ್ಟ್ ಸೆಲ್ಫಿಂಗ್. ವಾಟ್ ಈಸ್ ಸೆಲ್ಫಿಂಗ್? ಕ್ರಾಸಿಂಗ್ ಟು F1 individual is called selfing. Capital R small r crossed with capital R small r. Gametes ಏನು really? Capital R small r, capital R small r. ಈಗ ಹೇಳ್ರಿ, ಕ್ಯಾಪಿಟಲ್ ಆರ್ ಏನಾಗತ್ರಿ? ಏನಾಗತ್ತೆ? ರೆಡ್. ಇದ್ರೊಳಗೆ ಬರ್ದು ಬಿಡ್ಬೇಕು. ಓಕೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಏನಾಗುತ್ತೆ? ಪಿಂಕ್. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಪಿಂಕ್, ಸ್ಮಾಲ್ ಆರ್ ವೈಟ್. F2 ಜನರೇಷನ್ನಲ್ಲಿ ಫಿನೋಟೈಪಿಕ್ ರೇಷಿಯೋ ಏನಾಗುತ್ತೆ ಹೇಳ್ರಿ? Phenotypic ratio is 1:2:1. 1 ಏನ್ರಿ? ರೆಡ್. 2 ಪಿಂಕ್. 1 ಟೆಲ್ ಮಿ ದ genotypic ratio. ಇದನ್ನು 1:2:1 ಏನ? ಎರಡು ಸೇಮ್ ಆಗತ್ತಾ? ಏನಾಗುತ್ತೆ? Only in case of incomplete dominance, phenotypic and genotypic ratio in F2 generation is same. ಯಾಕೆಂದರೆ ಎರಡು ಕ್ಯಾಪಿಟಲ್ ಆರ್ ಇದ್ರೆ ರೆಡ್ ಆಗುತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ರೆ ಪಿಂಕ್ ಆಗುತ್ತೆ, ಸ್ಮಾಲ್ ಆರ್ ಇದ್ರೆ ವೈಟ್ ಆಗುತ್ತೆ. ಮತ್ತು ಹಾಗೆ ಹೆಂಗೆ ನೋಡಿದ್ರು ಕೂಡ ಫಿನೋಟೈಪಿಕ್ ಜಿನೋಟೈಪಿಕ್ ಎರಡು ಏನಾಗುತ್ತೆ? ಸೇಮ್. ಒಂದು ವರ್ಷ ಕ್ವಶನ್ ಪೇಪರಲ್ಲಿ ಕೇಳಿದರು, ಇನ್ ವಿಚ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ಬೋತ್ phenotypic and genotypic ratio is 1:2:1 ಅಂತ.
ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಮಾತ್ರ ಫಿನೋಟೈಪಿಕ್ ರೇಷಿಯೋ ಆಗಲಿ ಜಿನೋಟೈಪಿಕ್ ರೇಷಿಯೋ ಆಗಲಿ ಎರಡು ಏನಿರುತ್ತೆ, ಸೇಮ್ ಇರುತ್ತೆ ವಿತ್ 1:2:1. ಸೊ ಇಷ್ಟನ್ನ ನೀಟಾಗಿ ಬರೆದು ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಅನ್ನು ಕರೆಕ್ಟಾಗಿ ಬರೆದ್ರೆ ಎ 5 ಮಾರ್ಕ್ಸ್ ಕ್ವಶನ್ ಫಾರ್ ದಿ ಎಕ್ಸಾಮ್. ಕ್ಲಿಯರಾ? ಬರ್ಕೊಳ್ಳಿ. ಡೆಫಿನೇಷನ್ ಕಂಪ್ಲೀಟಾಗಿ ಬರೀಬೇಕು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈಸ್ ಎ ಕಂಡೀಷನ್ ವೇರ್ ನೈದರ್ ದಿ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ದಿ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ನಾರ್ ದಿ recessive gene, but when present together produce a new combination called incomplete dominance or blended inheritance. Example snap dragon ಅಂತ ಬರೆದು ಈ ಥರ ಕ್ರಾಸ್ ಬರೆದ್ರೆ 5 ಮಾರ್ಕಿನ ಕ್ವಶನ್ ಆಗುತ್ತೆ. ಮೊನ್ನೆ ನೀಟ್ ನಾಳೆ ಒಂದು ಕೆಲಸ ಮಾಡೋಣ, ನಾಳೆ ನೀಟ್ ಕ್ವಶನ್ ಪೇಪರು ಇಲ್ಲಿ ತನಕ ಆಗಿರೋ ಚಾಪ್ಟರ್ಸಲ್ಲಿ ಕ್ವಶನ್ಸ್ ಡಿಸ್ಕಸ್ ಮಾಡೋಣಂತೆ. Some of the questions were direct, some of the questions were twisted or indirect. 90 questions alli 70 questions or 75 questions were direct, 15 questions matra indirect ittu. Out of 90, around 75 questions were direct, only 15 questions were indirect. First year question paper nodidre nimage ellanu baradu bidtira, ashtu easy iತ್ತು. ಫಸ್ಟ್ ಇಯರ್ ಕಾನ್ಸೆಪ್ಟ್ ಇಂದು ಕ್ವಶನ್ಸ್ ನೋಡಿದ್ರೆ ದೇ ವರ್ ವೆರಿ ಈಸಿ, ಎಲ್ಲ ಕ್ವಶನ್ಸು ಬರೆಯಂಗಿತ್ತು, ಅಷ್ಟು ಈಸಿ ಇತ್ತು. ಸೆಕೆಂಡ್ ಇಯರ್ನಲ್ಲಿ ಟ್ವಿಸ್ಟ್ ಮಾಡ್ಯಾರೆ ಕ್ವಶನ್ಸು. ಎದ್ರಾಗೆ ಜೆನೆಟಿಕ್ಸ್ ಮತ್ತು ಎವಲ್ಯೂಷನ್ ಚಾಪ್ಟರ್ನಲ್ಲಿ ಕೆಲವು ಕ್ವಶನ್ಸು ಟ್ವಿಸ್ಟ್ ಮಾಡ್ಯಾರ. ಅದು ಭಾಳ ನೀಟಾಗಿ ತಿಳ್ಕೊಂಡವರಿಗೆ ಡಿಫಿಕಲ್ಟ್ ಅಲ್ಲ, ಅದನ್ನು ಸ್ವಲ್ಪ ಅಪ್ಲಿಕೇಶನ್ ಹಾಕಬೇಕಾದಾಗ ಹೋಗ್ಯಾವ ಪ್ರಾಬ್ಲಮ್ಸ್. ಸೊ ಅದು ಬಿಟ್ಟರೆ ಉಳಿದಿದ್ದು ಎಲ್ಲ ಚಾಪ್ಟರ್ಸಿಂದ ಕ್ವಶನ್ ಡೈರೆಕ್ಟ್ NCERT ವರ್ಡ್ಸ್. ನೀವು ಒಂದು ಸತಿ ಜಸ್ಟ್ ಕ್ವಶನ್ ಪೇಪರ್ ನೋಡ್ರಿ, ಭಾಳನೇ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ಇಯರ್ ಕ್ವಶನ್ಸ್ ನನಗನ್ಸಿದ ಮಟ್ಟಿಗೆ ನಿಮ್ಮ ಬ್ಯಾಚವರು ಮ್ಯಾಕ್ಸಿಮಮ್ ಎಲ್ಲ ಸಾಲ್ವ್ ಮಾಡೋಂಗೆ ಇತ್ತು. ಜಸ್ಟ್ ಯು ಗೋ ಥ್ರೂ ದಿ ಕ್ವಶನ್ ಪೇಪರ್ ಒನ್ಸ್. ಅರೌಂಡ್ 15 ಕ್ವಶನ್ ಬಿಟ್ಟರೆ ಬಾಕಿ ಎಲ್ಲ ಅಂತೂ ಡೈರೆಕ್ಟ್. ಸೆಕೆಂಡ್ ಇಯರ್ನಲ್ಲಿ ಜೆನೆಟಿಕ್ಸ್ ಎವಲ್ಯೂಷನ್ ಚಾಪ್ಟರ್ ಬಿಟ್ಟರೆ ಉಳಿದು ಎಲ್ಲ ಚಾಪ್ಟ್ರಿಂದ ಕ್ವಶನ್ಸು ಡೈರೆಕ್ಟ್ ಕ್ವಶನ್ಸ್ ಇತ್ತು, ಅದನ್ನು ಭಾಳ ಈಸಿ ಇತ್ತು. ಇನ್ನು CET ಪೇಪರ್ ಅಂತೂ ಥಿಯರಿ ಪೇಪರ್ಗಿಂತ ಈಸಿ ಇತ್ತು. CET ಪೇಪರ್ ವಾಸ್ ವೆರಿ ಈಸಿ, ಈಸಿಯರ್ ದ್ಯಾನ್ ದ ಥಿಯರಿ ಪೇಪರ್. ಅಷ್ಟು ಡೈರೆಕ್ಟ್ NCERT ಕ್ವಶನ್ಸ್ ಇತ್ತು. ಸೊ ಹಾಗಾಗಿ ಒಂದು 10-15 ಕ್ವಶನ್ಸ್ ಅಷ್ಟೇ ಟ್ವಿಸ್ಟ್ ಆಗ್ತಾವಂತ ಗೊತ್ತಾದ ಮೇಲೆ ಫಸ್ಟ್ ಪ್ರಿಫರೆನ್ಸ್ ಯು ಹ್ಯಾವ್ ಟು ಗಿವ್ ಫಾರ್ NCERT. ಆ 15 ಕ್ವಶನ್ಸ್ ಹೆಂಗೆ ಕೇಳ್ಯಾರ ಅನ್ನೋದ್ರ ಮೇಲೆ ವಿ ವಿಲ್ ಸ್ಟಡಿ ದ ಕಾನ್ಸೆಪ್ಟ್. ಮುಂದೆ ನಾವು ಬರ್ತಾ ಬರ್ತಾ ನೀಟ್ ಕೋಚಿಂಗ್ ಇದ್ದಾಗ ಆ 15 ಕ್ವಶನ್ಸ್ ಎಂಥವಿರ್ತಾವ ಅಂಥ ಕ್ವಶನ್ಸ್ ಬಂದರೆ ನೀವು ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ವಿ ವಿಲ್ ಟ್ರೈನ್ ಯು. ಕ್ಲಿಯರ್? ಬಟ್ ಯು ಶುಡ್ ಬಿ ವೆರಿ ಪರ್ಫೆಕ್ಟ್ ವಿತ್ ದ ಟರ್ಮ್ಸ್ ಗಿವನ್ ಇನ್ ದಿ NCERT ಬುಕ್. ಕ್ಲಿಯರಾ? ಓಕೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮೇಲೆ ಕೂಡ ಒಂದು ಕ್ವಶನ್ ಇತ್ತು. ಓಕೆ, ನಾಳೆ ಕ್ವಶನ್ ಪೇಪರ್ ತೊಗೊಂಬಂದು ವಿಲ್ ಡಿಸ್ಕಸ್ ದಿ ಕ್ವಶನ್ಸ್ ಫ್ರಮ್ ಜೆನೆಟಿಕ್ಸ್, ಹ್ಯೂಮನ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್ ಮತ್ತು ಫಸ್ಟ್ ಇಯರ್ ಕ್ವಶನ್ಸ್ ಕೂಡ ನಾಳೆ ಸ್ವಲ್ಪ ಡಿಸ್ಕಸ್ ಮಾಡೋಣಂತೆ. ಸೊ ದಟ್ ಯು ವಿಲ್ ಹ್ಯಾವ್ ಎನ್ ಐಡಿಯಾ ಆಫ್ ಹೌ ದಿ ನೀಟ್ ಕ್ವಶನ್ ಪೇಪರ್ ಈಸ್. ಬರ್ದ್ರಿ? ಓಕೆ. ಸೊ ಯಾವ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ರೀ? ಯಾರು ಡಿಸ್ಕವರ್ ಮಾಡಿದ್ದು? ಕಾರ್ಲ್ ಕಾರನ್ಸ್ ಆಫ್ ಜರ್ಮನಿ. ಕಾರನ್ಸ್ ಯಾರಿದ್ದ ಹೇಳ್ರಿ? he was the person who played very important role in rediscovering the Mendel's work. ನಾವು 3 ಜನ ಹೇಳಿದ್ವಿ. 1900ನಲ್ಲಿ 3 ಯುರೋಪಿಯನ್ ಸೈಂಟಿಸ್ಟ್ಗಳು ಮೆಂಡೇಲಿಯನ್ ವರ್ಕನ್ನು ರೀಡಿಸ್ಕವರ್ ಮಾಡಿದ್ರು. ಅದರಲ್ಲಿ ಒಬ್ಬನು ಹ್ಯೂಗೋ ಡೆವ್ರಿಸ್, ಎರಡನೇವನು ಕಾರನ್ಸ್ ಆಫ್ ಜರ್ಮನಿ, ಮೂರನೇನು ಟೆಸ್ಟ್ ಮಾರ್ಕ್ ಆಫ್ ಆಸ್ಟ್ರಿಯಾ. ಸೊ he is one of the person who was the rediscoverer of Mendel's work. At the same time he has proposed a concept called incomplete dominance. Okay, next write down multiple allelism. A phenomenon called multiple allelism.
ನಾವು ಯೂಶ್ವಲಿ ಏನು ಹೇಳ್ತೀವಿ, ಮೆಂಡಲ್ ಪ್ರಕಾರ ಒಂದು ಕ್ಯಾರೆಕ್ಟರ್ನ ಎಷ್ಟು ಜೀನ್ಸ್ ಕಂಟ್ರೋಲ್ ಮಾಡ್ತಾವ? 2. ಎ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಹೌ ಮೆನಿ ಜೀನ್ಸ್? 2 ಜೀನ್ಸ್. ಆದರೆ ಕೆಲವೊಂದು ಕಂಡೀಷನಲ್ಲಿ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋಕ್ಕೆ ಮೋರ್ ದ್ಯಾನ್ 2 ಜೀನ್ಸ್ ಇದ್ದರೆ ಆ ಫಿನಾಮಿನನ್ಗೆ ನಾವೇನಂತ ಕರಿತೀವಿ ರೀ? ಮಲ್ಟಿಪಲ್ ಅಲ್ಲಿಲಿಸಮ್. ಏನಂತ ಕರಿತೀವಿ ರೀ? ಮಲ್ಟಿಪಲ್ ಅಲ್ಲಿಲಿಸಮ್. ಅಂಥ ಒಂದು ಫಿನಾಮಿನನ್ನ ಎಲ್ಲಿ ನೋಡ್ತೀವಿ ಅಂದರೆ ಇನ್ ABO ಬ್ಲಡ್ ಗ್ರೂಪಿಂಗ್ ಇನ್ ಹ್ಯೂಮನ್ಸ್. ಫಸ್ಟ್ ರೈಟ್ ಡೌನ್ ಡೆಫಿನೇಷನ್ ಆಫ್ ಮಲ್ಟಿಪಲ್ ಅಲ್ಲಿಲಿಸಮ್. Multiple allelism is also called as gene polymorphism. Multiple allelism ಅನ್ನ ಮತ್ತೇನಂತನೂ ಕರಿತೀವಿ? ಜೀನ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಓಕೆ, ಡೆಫಿನೇಷನ್ ಬರ್ಕೋರಿ. ಜೀನ್ ಅಕ್ಕರಿಂಗ್ ಇನ್ multiple form. Gene occurring in multiple form is called multiple allelism. Gene occurring in multiple form is called multiple allelism. Example for this is ABO blood group in humans. ಮಲ್ಟಿಪಲ್ ಅಲ್ಲಿಲಿಸಮ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ABO ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್. ಕೇಳಿದಿರಲ್ಲ, ಫಸ್ಟ್ ಇಯರ್ನಲ್ಲಿ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಬಗ್ಗೆ ಓದಿದ್ರಿ. ಏನಂತ ಓದಿದ್ರಪ್ಪ ಅಂತಂದರೆ, ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್. ಹೌದಿಲ್ಲ? ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಬ್ಲಡ್ ಗ್ರೂಪ್. ಎಷ್ಟು ಥರ ಬ್ಲಡ್ ಗ್ರೂಪ್ ಇರೋದನ್ನು ನೋಡಿದ್ವಿ ರೀ? 4 types. ವಿ ಹ್ಯಾವ್ 4 different types of blood group. What are they? A, B, AB, O. These are the 4 different types of blood group. ಹೌದಿಲ್ಲ? ಸೊ ಈ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಬಗ್ಗೆ 1-2 ನೀಟ್ ಪಾಯಿಂಟ್ ನೆನ್ಪಿಟ್ಕೋರಿ. ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ವಾಸ್ ಡಿಸ್ಕವರ್ಡ್ ಬೈ ಕಾರ್ಲ್ ಲ್ಯಾಂಡ್ಸ್ಟೇನರ್ in the year 1900. ಈ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಅನ್ನು ಡಿಸ್ಕವರ್ ಮಾಡಿರೋ ಸೈಂಟಿಸ್ಟ್ ಯಾರಾಗಿದ್ರು ಅಂದರೆ ಕಾರ್ಲ್ ಲ್ಯಾಂಡ್ಸ್ಟೇನರ್. ಯಾವಾಗ ಡಿಸ್ಕವರ್ ಮಾಡಿದ್ರು? ಇನ್ ದ ಇಯರ್ 1900. ಅಕಾರ್ಡಿಂಗ್ ಟು ಕಾರ್ಲ್ ಲ್ಯಾಂಡ್ಸ್ಟೇನರ್, how many blood groups are identified in humans? 4 different types. ಯಾವುದು? A, B, AB, O. ಇದಾದಮೇಲೆ ಲ್ಯಾಂಡ್ಸ್ಟೇನರು ಮತ್ತು ಅವನ ಸ್ಟೂಡೆಂಟ್ ವೈನರ್ ಇಬ್ಬರು ಕಲಿತು ಮತ್ತೊಂದು ಕಾನ್ಸೆಪ್ಟ್ನ ಡಿಸ್ಕವರ್ ಮಾಡಿದ್ರು. ಅದು RH ಫ್ಯಾಕ್ಟರ್. ಯಾವ ಫ್ಯಾಕ್ಟರಿ? RH ಫ್ಯಾಕ್ಟರ್. ಇದಕ್ಕೆ ರೆಸ್ಪಾನ್ಸಿಬಲ್ ಇರೋ ಸೈಂಟಿಸ್ಟು ಲ್ಯಾಂಡ್ಸ್ಟೇನರ್ ಮತ್ತು ವೈನರ್. ನೋಬೆಲ್ ಪ್ರೈಸ್ ಫಾರ್ ಫಿಸಿಯಾಲಜಿ ಸಿಕ್ಕಿದೆ ಲ್ಯಾಂಡ್ಸ್ಟೇನರ್ಗೆ ಫಾರ್ ಡಿಸ್ಕವರಿಂಗ್ ಬ್ಲಡ್ ಗ್ರೂಪ್ ಆಸ್ ವೆಲ್ ಆಸ್ RH ಫ್ಯಾಕ್ಟರ್. ಬ್ಲಡ್ ಗ್ರೂಪ್ ಬಗ್ಗೆ, RH ಫ್ಯಾಕ್ಟರ್ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋ ಲ್ಯಾಂಡ್ಸ್ಟೇನರ್ಗೆ ನೋಬೆಲ್ ಪ್ರೈಸ್ ಇನ್ ಫಿಸಿಯಾಲಜಿ ಸಿಕ್ಕಿತ್ತು. ಓಕೆ, ಯಾಕೆ ಅಂದರೆ ಡಿಸ್ಕವರಿ ಆಫ್ ಬ್ಲಡ್ ಗ್ರೂಪ್ ಹ್ಯಾಸ್ ಸಾಲ್ವ್ ಸೋ ಮೆನಿ ಪ್ರಾಬ್ಲಮ್ಸ್. ನಿಮ್ಗೆಲ್ರಿಗೂ ಗೊತ್ತು, ಬ್ಲಡ್ ಗ್ರೂಪ್ ಡಿಸ್ಕವರ್ ಆದಮೇಲೆ ಸಾಕಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದರಿಂದ ನಾವು ಯೂಶ್ವಲಿ ನಾವೇನು ಹೇಳ್ತೀವಲ್ಲ, ಬರ್ತ್ ರೇಟ್ ಇನ್ಕ್ರೀಸ್ ಆಗಿ ಡೆತ್ ರೇಟ್ ಡಿಕ್ರೀಸ್ ಆಗ್ತಾ ಇದೆ ಅಂತ. ಡೆತ್ ರೇಟ್ ಡಿಕ್ರೀಸ್ ಆಗೋಕ್ಕೆ ಬ್ಲಡ್ ಗ್ರೂಪ್ ಡಿಸ್ಕವರಿ ಹ್ಯಾಸ್ ಆಲ್ಸೋ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಂಥ ಒಂದು ಡಿಸ್ಕವರಿ ಸಲುವಾಗಿ ಲ್ಯಾಂಡ್ಸ್ಟೇನರ್ ಹ್ಯಾಸ್ ಗಾಟ್ ದಿ ನೋಬೆಲ್ ಪ್ರೈಸ್. ಈಗ ನಾನು ಫಸ್ಟು
4 ಬ್ಲಡ್ ಗ್ರೂಪ್ಸನ್ನು ನಾವು ಹೆಂಗೆ ಕ್ಲಾಸಿಫೈ ಮಾಡಿದ್ವಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಆಮೇಲೆ ಅದರ ಜೆನೆಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಫಸ್ಟ್ ಇಯರ್ನಲ್ಲಿ 4 ಬ್ಲಡ್ ಗ್ರೂಪ್ಸು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀರಿ? ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಆಂಟಿಜನ್ ಆ್ಯಂಡ್ ಆಂಟಿಬಾಡಿ. ಹೌದಾ? ಓಕೆ. ವಿಚ್ ಆರ್ ದಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್? ಎ, ಬಿ, AB, O. ಓಕೆ. ಎ ಗ್ರೂಪ್ ಪರ್ಸನ್ ಅಂತ ಹೆಂಗೆ ಕರೆದ್ರಿ? ಬೇಸ್ಡ್ ಆನ್ ದಿ ಆಂಟಿಜನ್. ಎದ್ರ ಮೇಲೆ ರೀ? ಆಂಟಿಜನ್. ನಿಮ್ಮ ಬ್ಲಡ್ ಗ್ರೂಪ್ ಎ ಇದ್ರೆ ನಿಮ್ಮ ಬ್ಲಡ್ನಲ್ಲಿ ಆಂಟಿಜನ್ ಏನಿರುತ್ತೆ ರೀ? ಎ. ನಿಮ್ಮಲ್ಲಿ ಆಂಟಿಜನ್ ಎ ಇರೋದಕ್ಕೆ ನಿಮ್ಮ ಬ್ಲಡ್ ಗ್ರೂಪ್ ಏನಾಯಿತು? ಎ ಆಯಿತು. ಹೌದಾ? ಅದೇ ರೀತಿ ನಿಮ್ಮ ಬ್ಲಡ್ ಗ್ರೂಪ್ ಬಿ ಇದೆ ಅಂದ್ರೆ ನಿಮ್ಮ ಬ್ಲಡ್ನಲ್ಲಿ ಆಂಟಿಜನ್ ಏನಿದೆ ರೀ? ಬಿ. ಹೌದಿಲ್ಲ? ಬೇಸ್ಡ್ ಆನ್ ದಿ ಆಂಟಿಜನ್ ನಿಮ್ಮ ಬ್ಲಡ್ ಗ್ರೂಪ್ ಅಂತ ಹೇಳ್ತಾ ಇದ್ದೀರಿ ನೀವು. ಹೌದಿಲ್ಲ? ಈಗ ಎ ಬಿ ಬ್ಲಡ್ ಗ್ರೂಪಿಗೆ ಬರ್ರಿ. ಅದರಲ್ಲಿ ಆಂಟಿಜನ್ ಎ ಇದೆನಾ ಬಿ ಇದೆನಾ ಅಂದರೆ ಎರಡೂ ಇದೆ. ಎ ಬಿ ಗ್ರೂಪ್ನಲ್ಲಿ ಯು ಹ್ಯಾವ್ ಆಂಟಿಜನ್ ಎ ಆಸ್ ವೆಲ್ ಆಸ್ ಆಂಟಿಜನ್ ಬಿ. ಓ ಗ್ರೂಪ್ ಅವರಲ್ಲಿ ದೇರ್ ಈಸ್ ನೋ ಆಂಟಿಜನ್. ಓಕೆ. ಈ ಬ್ಲಡ್ ಗ್ರೂಪನ್ನು ಪರ್ಟೇನ್ ಮಾಡುವ ಆಂಟಿಜನ್ಸು ಎಲ್ಲಿರ್ತಾವ ಅಂತಂದರೆ ದೇ ಆರ್ ಪ್ರೆಸೆಂಟ್ ಆನ್ ದಿ ಮೆಂಬ್ರೇನ್ ಆಫ್ ದಿ RBC. ಸೊ ಬ್ಲಡ್ ಆಂಟಿಜನ್ಸು ಎಲ್ಲಿರ್ತಾವ ಅಂದರೆ ಏನು ಹೇಳ್ತೀರಿ? ಬ್ಲಡ್ ಆಂಟಿಜನ್ಸ್ ಆರ್ ಪ್ರೆಸೆಂಟ್ ಆನ್ ದಿ membrane of the RBC. Okay, this you have to keep in mind. RH ಬಗ್ಗೆ ಏನು ಹೇಳಿದ್ರಲ್ಲ, RH ಅನ್ನೋದು ಕೂಡ ಒಂದು ಆಂಟಿಜನ್. ಹೌದಿಲ್ಲ? ಯಾರ ಬ್ಲಡ್ನಲ್ಲಿ RH ಆಂಟಿಜನ್ ಇರುತ್ತೋ ದೇ ಆರ್ ಕಾಲ್ಡ್ RH ಪಾಸಿಟಿವ್ ಪೀಪಲ್. ಯಾರ ಬ್ಲಡ್ನಲ್ಲಿ RH ಆಂಟಿಜನ್ ಇರೋದಿಲ್ಲೋ ದೇ ಆರ್ ಕಾಲ್ಡ್ RH ನೆಗೆಟಿವ್ ಪೀಪಲ್. ಇದೆಲ್ಲ ಫಸ್ಟ್ ಇಯರಲ್ಲಿ ಓದಿರೋ ಕಾನ್ಸೆಪ್ಟ್. ಸೊ RH ಈಸ್ ಆಲ್ಸೋ ಆಂಟಿಜನ್. ಮತ್ತು RH ಆಂಟಿಜನ್ ಕೂಡ ಎಲ್ಲಿರುತ್ತೆ? ಮೆಂಬ್ರೇನ್ ಆಫ್ ದಿ RBC. ಕೀಪ್ ಇನ್ ಮೈಂಡ್, ಬ್ಲಡ್ ಗ್ರೂಪಿನ ಆಂಟಿಜನ್ಸು RH ಆಂಟಿಜನ್ಸು ಎಲ್ಲಿರುತ್ತೆ? ಮೆಂಬ್ರೇನ್ ಆಫ್ ದಿ RBC. ಕ್ಲಿಯರಾ? ಓಕೆ. ಈಗ ಎ ಗ್ರೂಪ್ನಲ್ಲಿ ಆಂಟಿಜನ್ ಏನಿದೆ? ಎ. ಬಿ ಗ್ರೂಪಲ್ಲಿ ಬಿ. ಎ ಬಿ ಗ್ರೂಪ್ನಲ್ಲಿ ಎ ಆ್ಯಂಡ್ ಬಿ. ಓ ಗ್ರೂಪಲ್ಲಿ ನೋ ಆಂಟಿಜನ್. ಓಕೆ. ಆಂಟಿಬಾಡೀಸ್ ಕೂಡ ಪ್ರೆಸೆಂಟ್ ಇರ್ತಾವೆ, ಗೊತ್ತದಲ್ಲ? ಓಕೆ. ಸೊ ನಿಮ್ಮ ಬ್ಲಡ್ ಗ್ರೂಪ್ ಎ ಇದ್ದರೆ ಆಂಟಿಜನ್ ಎ ಇದೆ. ಆಂಟಿಬಾಡಿ ಏನಿರುತ್ತೆ ರೀ? ಆಂಟಿಬಾಡಿ ಏನಿರುತ್ತೆ? ಬಿ ಗ್ರೂಪ್ನಲ್ಲಿ ಆಂಟಿಜನ್ ಬಿ ಇದ್ದರೆ ಆಂಟಿಬಾಡಿ ಏನಿರುತ್ತೆ? ಎ ಬಿ ಗ್ರೂಪ್ನಲ್ಲಿ ಆಂಟಿಜನ್ ಏನೂ ಇದೆ, ಬಿನೂ ಇದೆ, ಆಂಟಿಬಾಡಿ ಇಲ್ಲ. ಓ ಗ್ರೂಪ್ನಲ್ಲಿ ಆಂಟಿಜನ್ ಏನೂ ಇಲ್ಲ, ಬಿನೂ ಇಲ್ಲದೆ ಇರೋದ್ರಿಂದ ದೇ ಹ್ಯಾವ್ ಬೋತ್ ಆಂಟಿಬಾಡಿ ಎ ಆಂಟಿಬಾಡಿ ಬಿ. ಇದು ಫಸ್ಟ್ ಇಯರಲ್ಲಿ ತಿಳ್ಕೊಂಡಿರೋ ಕಾನ್ಸೆಪ್ಟು. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಯಾಕೆ ಕೊಡಕತ್ತೀನಿ, ನೀಟಿಗೆ ಏನು ಬೇಕು ಅದನ್ನು ನೆನ್ಪಿಟ್ಕೋಬೇಕು. ಓಕೆ. ಹಾಂ, ಈ ಕ್ವಶನ್ ನನ್ನ ತಲೆಗೆ ಏನದಪ್ಪ ಅಂದರೆ, ಎ ಗ್ರೂಪ್ ಅವರಲ್ಲಿ ಆಂಟಿಜನ್ ಎ ಇದ್ದಾಗ ಆಂಟಿಬಾಡಿ ಯಾಕೆ ಬಿ ಇರಬೇಕು? ಎ ಯಾಕೆ ಇರಬಾರ್ದು? ಎ ಗ್ರೂಪ್ನಲ್ಲಿ ಆಂಟಿಜನ್ ಎ ಇದ್ದಾಗ ಆಂಟಿಬಾಡಿನೂ ಎ ಯಾಕೆ ಇರಬಾರ್ದು? ವೈ ಯಾಕೆ ಬರಂಗಿಲ್ಲ ಹೇಳ್ರಿ? ಇನ್ ಕೇಸ್ ಇದ್ದರೆ ಏನಾಗುತ್ತೆ? ಇನ್ ಕೇಸ್ ಆಂಟಿಜನ್ ಎ ಇದ್ದು ಆಂಟಿಬಾಡಿನೂ ಎ ಇದ್ದರೆ ಏನಾಗ್ತದ? ಈಸ್ ದೇರ್ ಎನಿ ಪ್ರಾಬ್ಲಮ್ ವಿತ್ ಆಂಟಿಜನ್ ಎ ಆ್ಯಂಡ್ ಆಂಟಿಬಾಡಿ ಎ? ಏನು ಪ್ರಾಬ್ಲಮ್ ಅದ? ಹಾಂ, ಆಂಟಿಜನ್ ಎ ಆಂಟಿಬಾಡಿ ಎ ಇದ್ರೆ ಏನಾಗ್ತದಪ್ಪ? ಯಾಕೆ ಇರಬಾರ್ದು? ಏನಾಗತ್ತೆ? ವಾಟ್ ವಿಲ್ ಹ್ಯಾಪನ್? ಸಮಥಿಂಗ್ ಈಸ್ ಹ್ಯಾಪನಿಂಗ್. ಈಗ ಬ್ಲಡ್ ಕೊಡಬೇಕಾದ್ರೂ ಕೂಡ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆ ಕೇಳಿರಲ್ಲ. ಎದವರು ಯಾರಿಗೆ ಬ್ಲಡ್ ಕೊಡ್ಬೋದು? ಎದವ್ರಿಗೆ ಕೊಡ್ಬೋದು, ಎ ಬಿದವ್ರಿಗೆ ಕೊಡ್ಬೋದು. ಬಿದವರು
ಬಿ ಕೊಡ್ಬೋದು, ಎ ಬಿದವ್ರಿಗೆ ಕೊಡ್ಬೋದು. ಎ ಬಿದವ್ರು ಯಾರಿಗೂ ಕೊಡೋಕ್ಕೆ ಬರಲ್ಲ, ಎ ಬಿದವ್ರಿಗೆ ಮಾತ್ರ ಕೊಡೋಕ್ಕೆ ಬರುತ್ತೆ. ಓದವರು ಎಲ್ಲರಿಗೂ ಬ್ಲಡ್ ಕೊಡ್ಬೋದು, ಹೌದಿಲ್ಲ? ಯಾಕೆ ಎದವ್ರು ಬಿ ಕೊಡೋಕ್ಕೆ ಬರಲ್ಲ? ಯಾಕೆ ಬಿದವ್ರು ಎ ಕೊಡೋಕ್ಕೆ ಬರಲ್ಲ? ಆ್ಯಂಟಿಜನ್ ಆ್ಯಂಟಿಬಾಡಿ ಇರೋದ್ರಿಂದ. ಮತ್ತು ಏನಾಗ್ತದೆ ಆ್ಯಂಟಿಜನ್ ಆ್ಯಂಟಿಬಾಡಿ ಇದ್ದರೆ? ಬ್ಲಡ್ ಕ್ಲಾಟ್ ಆಗುತ್ತಾ? ನನಗೆ ರೀಸನ್ ಹೇಳ್ರಿ. ಆ್ಯಂಟಿಜನ್ ಎ ಮತ್ತು ಆ್ಯಂಟಿಬಾಡಿ ಎ ಇದ್ದರೆ ಏನು ಪ್ರಾಬ್ಲಮ್ ಆಗ್ತಿತ್ತು, ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ ಬಗ್ಗೆ ಒಂದು ಎಕ್ಸಾಂಪಲು ಕೊಟ್ಟಿದ್ರು ನಿಮ್ಗೆ. ಎರಿಥ್ರೋಬ್ಲಾಸ್ಟೋಸಿಸ್ ಫಿಟೋಲಿಸ್ ಅದೇನು RH ಇನ್ಕಾಂಪೆಟಬಿಲಿಟಿಯಿಂದ ಆಗಿದ್ದು ಪ್ರಾಬ್ಲಮ್, ಹೌದಿಲ್ಲ? ಅದು ಬಿಡ್ರಿ, ನನಗೆ ಈಗ ಹೇಳ್ರಿ, ಎ ಗ್ರೂಪ್ನಲ್ಲಿ ಆ್ಯಂಟಿಜನ್ ಎ ಇದೆ, ಆ್ಯಂಟಿಬಾಡಿನೂ ಎ ಇದ್ದರೆ ಏನಾಗ್ತಿತ್ತು ಅಂದರೆ, ಆಲ್ವೇಸ್ ಕೀಪ್ ಇನ್ ಮೈಂಡ್, ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ನಡುವೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ಆ್ಯಂಟಿಬಾಡಿ ಆ್ಯಂಟಿಜನ್ನ ಡೆಸ್ಟ್ರಾಯ್ ಮಾಡ್ತದೆ. ಯಾಕಂದರೆ ನಮ್ಮಲ್ಲಿ ಆ್ಯಂಟಿಬಾಡಿ ಎಲ್ಲಿರುತ್ತೆ? ಪ್ಲಾಸ್ಮಾ ಆಫ್ ದಿ ಬ್ಲಡ್. ಈ ಆ್ಯಂಟಿಬಾಡಿ ಆ್ಯಂಟಿಜನ್ಗೆ ಡಿಸ್ಟ್ರಕ್ಟ್ ಮಾಡುತ್ತೆ. ಆಗ ಬ್ಲಡ್ ಕ್ಲಂಪ್ ಆಗುತ್ತೆ. ಬ್ಲಡ್ ಏನಾಗತ್ತೆ ರೀ? ಕ್ಲಂಪ್ ಆಗತ್ತೆ. ಹಾಗಾಗಿ ಆ್ಯಂಟಿಜನ್ ಎ ಇದ್ದಾಗ ಆ್ಯಂಟಿಬಾಡಿನೂ ಎ ಇದ್ದರೆ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗಿ ಬ್ಲಡ್ ಕ್ಲಂಪ್ ಆಗಿ ಕ್ಲಾಟ್ ಆಗ್ತಾಯಿತ್ತು. ದಿಸ್ ವಿಲ್ ಬಿ ಎ ಪ್ರಾಬ್ಲಮ್. ಹಾಗಾಗಿ ಆ್ಯಂಟಿಜನ್ ಎ ಇದ್ದಾಗ ಆ್ಯಂಟಿಬಾಡಿ ಬಿ ಇದ್ದರೆ ದೇರ್ ಈಸ್ ನೋ ರಿಯಾಕ್ಷನ್ ಬಿಟ್ವೀನ್ ಆ್ಯಂಟಿಜನ್ ಎ ಆ್ಯಂಡ್ ಆ್ಯಂಟಿಬಾಡಿ ಬಿ. ದೇರ್ ವಿಲ್ ಬಿ ನೋ ಕ್ಲಂಪಿಂಗ್ ಆರ್ ಕ್ಲಾಟಿಂಗ್ ಆಫ್ ಬ್ಲಡ್. ಅದರ ಸಲುವಾಗಿ ಆ್ಯಂಟಿಜನ್ ಎ ಇದ್ದಾಗ ಆ್ಯಂಟಿಬಾಡಿ ಏನಿರತ್ತೆ ರೀ? ಬಿ. ದೇರ್ ಈಸ್ ನೋ ರಿಯಾಕ್ಷನ್ ಬಿಟ್ವೀನ್ ಆ್ಯಂಟಿಜನ್ ಎ ಆ್ಯಂಡ್ ಆ್ಯಂಟಿಬಾಡಿ ಬಿ, ಬಟ್ there will be reaction between antigen A and antibody A. ಇದು ಆಗಬಾರ್ದು ಅಂತ ನಮ್ಮ ಬ್ಲಡ್ನಲ್ಲಿ ಆ್ಯಂಟಿಜನ್ ಎ ಇದ್ದಾಗ ಆ್ಯಂಟಿಬಾಡಿ ಏನಿರುತ್ತೆ? ಬಿ. ಆ್ಯಂಡ್ ದೇರ್ ಈಸ್ ನೋ ರಿಯಾಕ್ಷನ್ ಬಿಟ್ವೀನ್ ಆ್ಯಂಟಿಜನ್ ಎ ಆ್ಯಂಡ್ ಆ್ಯಂಟಿಬಾಡಿ ಬಿ. ಹಾಗಾಗಿ ಎ ಗ್ರೂಪ್ನಲ್ಲಿ ಆ್ಯಂಟಿಜನ್ ಏನಿದೆ? ಎ. ಆ್ಯಂಟಿಬಾಡಿ ಬಿ. ಈಸ್ ದೇರ್ ಎನಿ ರಿಯಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ? ನೋ. ಓಕೆ. ಬಿ ಬ್ಲಡ್ ಗ್ರೂಪ್ನಲ್ಲಿ ಆ್ಯಂಟಿಜನ್ ಏನಿದೆ? ಬಿ. ಆ್ಯಂಟಿಬಾಡಿ ಎ. ಈಸ್ ದೇರ್ ಎನಿ ರಿಯಾಕ್ಷನ್ ಬಿಟ್ವೀನ್ ಆ್ಯಂಟಿಜನ್ ಬಿ ಆ್ಯಂಡ್ ಆ್ಯಂಟಿಬಾಡಿ ಎ? ಇಲ್ಲ, ಹೌದಾ? ಈಗ ಎ ಬಿ ಗ್ರೂಪ್ನಲ್ಲಿ ಯು ಹ್ಯಾವ್ ಬೋತ್ ಆ್ಯಂಟಿಜನ್ ಎ ಆ್ಯಸ್ ವೆಲ್ ಆ್ಯಸ್ ಆ್ಯಂಟಿಜನ್ ಬಿ. ಎ ಬಿ ಗ್ರೂಪ್ನಲ್ಲಿ ಎರಡೂ ಆ್ಯಂಟಿಜನ್ ಇದೆ. ಎ ಆ್ಯಂಟಿಜನ್ನು ಇದೆ, ಬಿ ಆ್ಯಂಟಿಜನ್ನು ಇದೆ. ಆ್ಯಂಟಿಬಾಡಿ ಎ ಇದ್ರೂ ಕ್ಲಂಪ್ ಆಗ್ತದೆ, ಬಿ ಇದ್ರೂ ಕ್ಲಂಪ್ ಆಗುತ್ತೆ ಬ್ಲಡ್ಡು. ಹಾಗಾಗಿ ಕ್ಲಂಪಿಂಗ್ ಆಗದೆ ಇರೋಂಗೆ ಎ ಬಿ ಗ್ರೂಪ್ನಲ್ಲಿ ದೇರ್ ಆರ್ ನೋ ಆ್ಯಂಟಿಬಾಡೀಸ್ ಪರ್ಟೇನಿಂಗ್ ಟು ಬ್ಲಡ್ ಗ್ರೂಪ್. ಆ್ಯಂಟಿಬಾಡಿ ಇಲ್ಲ ಅಂದರೆ ಬೇರೆ ಅಲ್ಲ, ಬ್ಲಡ್ ಗ್ರೂಪನ್ನು ಪರ್ಟೇನ್ ಮಾಡೋ ಆ್ಯಂಟಿಬಾಡೀಸನ್ನು ಇರೋದಿಲ್ಲ ಅಂತ ಹೇಳ್ತೀವಿ. ಎಲ್ಲಿ? ಇನ್ ಕೇಸ್ ಆಫ್ ಎ ಬಿ. ಯಾಕೆಂದರೆ ಅವರಲ್ಲಿ ದೇ ಹ್ಯಾವ್ ಬೋತ್ ಆ್ಯಂಟಿಜನ್ ಎ ಆ್ಯಸ್ ವೆಲ್ ಆ್ಯಸ್ ಆ್ಯಂಟಿಜನ್ ಬಿ. ಯಾವುದೇ ಆ್ಯಂಟಿಬಾಡಿ ಇದ್ರೂ ಕೂಡ ಇಲ್ಲಿ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಎ ಬಿ ಗ್ರೂಪ್ನಲ್ಲಿ ದೇ ಡೋಂಟ್ ಹ್ಯಾವ್ ಆ್ಯಂಟಿಬಾಡೀಸ್ ಪರ್ಟೇನಿಂಗ್ ಟು ಬ್ಲಡ್ ಗ್ರೂಪ್. ಓಕೆ. ಇನ್ನು ಓ ಗ್ರೂಪಿಗೆ ಬರ್ರಿ. ದೇ ನೈದರ್ ಹ್ಯಾವ್ ಆ್ಯಂಟಿಜನ್ ಎ ನಾರ್ ದೇ ಹ್ಯಾವ್ ಆ್ಯಂಟಿಜನ್ ಬಿ. ಯಾವುದು ಆ್ಯಂಟಿಜನ್ನೇ ಇಲ್ಲ ಅಂದಮೇಲೆ ಆ್ಯಂಟಿಬಾಡಿ ಎ ಇರಲಿ ಬಿ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ದೇ ಹ್ಯಾವ್ ಬೋತ್ ಆ್ಯಂಟಿಬಾಡಿ ಎ ಆ್ಯಂಡ್ ಆ್ಯಂಟಿಬಾಡಿ ಬಿ. ಓಕೆ. ಇದು ನಿಮ್ಮ ಎ ಬಿ ಮತ್ತು ಓ ಗ್ರೂಪ್ ಬೇಸ್ಡ್ ಆನ್ ದ ಟೈಪ್ ಆಫ್ ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ. ಕ್ಲಿಯರಾ? ಸೊ ವಿಚ್ ಆರ್ ದಿ 4 ಗ್ರೂಪ್ಸ್? ಎ ಬಿ ಓ. 4 ಬ್ಲಡ್ ಗ್ರೂಪ್ಸು ನಮಗೆ ಬರೋಕ್ಕೆ ಕಾರಣ ದ ಟೈಪ್ ಆಫ್ ಆ್ಯಂಟಿಜನ್ ಪ್ರೆಸೆಂಟ್ ಇನ್ ದಿ ಬ್ಲಡ್. ನಮ್ಮ ಬ್ಲಡ್ನಲ್ಲಿ ಆ್ಯಂಟಿಜನ್ ಏನಿದೆ ಅದು ನಮ್ಮ ಬ್ಲಡ್ ಗ್ರೂಪ್ ಆಗುತ್ತೆ. ಎ ಗ್ರೂಪ್ನಲ್ಲಿ ಆ್ಯಂಟಿಜನ್ ಎ ಇರೋದ್ರಿಂದ ಅದು ಎ ಗ್ರೂಪ್ ಆಯಿತು. ಬಿ ಗ್ರೂಪ್ನಲ್ಲಿ ಆ್ಯಂಟಿಜನ್ ಬಿ ಇರೋದ್ರಿಂದ ಅದು ಬಿ ಗ್ರೂಪ್ ಆಯಿತು. ಎ ಬಿ ಗ್ರೂಪ್ನಲ್ಲಿ ಆ್ಯಂಟಿಜನ್ ಎ ಮತ್ತು ಬಿ ಎರಡೂ ಇರೋದ್ರಿಂದ ಇಟ್ ಈಸ್ ಐಡೆಂಟಿಫೈಡ್ ಆ್ಯಸ್ ಎ ಬಿ ಗ್ರೂಪ್. ಓ ಗ್ರೂಪ್ನಲ್ಲಿ ಆ್ಯಂಟಿಜನ್ಸ್ ಯಾವುದು ಇಲ್ಲ.
ತಕ್ಕಂಗೆ ಆಂಟಿಬಾಡೀಸು ಪ್ಲಾಸ್ಮಾದಲ್ಲಿರುತ್ತೆ. ಆಂಟಿಬಾಡೀಸ್ ಎಲ್ಲಿರುತ್ತೆ? ಪ್ಲಾಸ್ಮಾ ಆಫ್ ದಿ ಬ್ಲಡ್. ಎ ಗ್ರೂಪ್ನಲ್ಲಿ ಆಂಟಿಜನ್ ಎ ಇದ್ರೆ ಆಂಟಿಬಾಡಿ ಎಲ್ಲಿರುತ್ತೆ? ಪ್ಲಾಸ್ಮಾದಲ್ಲಿ. ಯಾವ ಆಂಟಿಬಾಡಿ ಇರುತ್ತೆ? ಬಿ. ಬಿ ಗ್ರೂಪ್ನಲ್ಲಿ RBC ಯಲ್ಲಿ ಆಂಟಿಜನ್ ಇರುತ್ತೆ, ಮೆಂಬ್ರೇನಲ್ಲಿ. ಆಂಟಿಬಾಡಿ ಎಲ್ಲಿರುತ್ತೆ? ಪ್ಲಾಸ್ಮಾ ಆಫ್ ದಿ ಬ್ಲಡ್. ಯಾವ ಆಂಟಿಬಾಡಿ ಇರುತ್ತೆ? ಎ. AB ಗ್ರೂಪ್ನಲ್ಲಿ ಮೆಂಬ್ರೇನ್ ಆಫ್ ದಿ RBC ಯಲ್ಲಿ ಆಂಟಿಜನ್ ಎ, ಆಂಟಿಜನ್ ಬಿ ಎರಡೂ ಇರೋದ್ರಿಂದ ಪ್ಲಾಸ್ಮಾದಲ್ಲಿ ಯಾವ ಆಂಟಿಬಾಡೀಸ್ ಇಲ್ಲ? ಆಂಟಿಬಾಡಿ ಏನೂ ಇಲ್ಲ, ಆಂಟಿಬಾಡಿ ಬಿನೂ ಇಲ್ಲ. O ಗ್ರೂಪ್ನಲ್ಲಿ RBC ಮೆಂಬ್ರೇನ್ ಮೇಲೆ ಆಂಟಿಜನ್ ಏನೂ ಇಲ್ಲ, ಆಂಟಿಜನ್ ಬಿನೂ ಇಲ್ಲ. ದೇರ್ ಪ್ಲಾಸ್ಮಾ ಕಂಟೇನ್ ಬೋತ್ ಆಂಟಿಬಾಡಿ ಎ ಆ್ಯಂಡ್ ಆಂಟಿಬಾಡಿ ಬಿ. ಹೌದಾ? ಇದು ನಾವು ತಿಳ್ಕೊಂಡಿದ್ದು ಅಕಾರ್ಡಿಂಗ್ ಟು ಬ್ಲಡ್ ಗ್ರೂಪ್ಸ್ ಬೇಸ್ಡ್ ಆನ್ ದಿ ಆಂಟಿಜನ್. ಆದರೆ ನಾವು ಓದ್ತಾ ಇರೋ ಚಾಪ್ಟರ್ ಜೆನೆಟಿಕ್ಸು, ನಾವು ಬರೀ ಜೀನ್ಸ್ ಬಗ್ಗೆ ಸ್ಟೋರಿ ಓದ್ತಾ ಇದ್ದೀವಿ, ಹೌದಿಲ್ಲ? ಈಗ ಲೆಟ್ ಅಸ್ ಕಮ್ ಟು ದ ಜೆನೆಟಿಕ್ಸ್ ಕನೆಕ್ಟೆಡ್ ವಿತ್ ABO ಬ್ಲಡ್ ಗ್ರೂಪಿಂಗ್. ಏನು ಜೆನೆಟಿಕ್ಸ್ ಅಪ್ಪ ಅಂದರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಜೀನೋಟೈಪ್ಸ್ ಆಫ್ ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್. ತಿರ್ಗಾ ಮುರುಗಾ ಜೀನ್ಸ್ ಬಗ್ಗೆನೇ ಓದ್ತೀವಿ ಇಲ್ಲಿ. ಹಾಗಾಗಿ ನಮ್ಮ ಬ್ಲಡ್ ಗ್ರೂಪಿನ ಜೀನ್ಸ್ ಬಗ್ಗೆ ವಿ ಹ್ಯಾವ್ ಟು ಸ್ಟಡಿ ಅಂಡರ್ ದಿ ಕಾನ್ಸೆಪ್ಟ್ ಜೀನೋಟೈಪ್ ಆಫ್ ಡಿಫರೆಂಟ್ ಬ್ಲಡ್ ಗ್ರೂಪ್. ಓಕೆ, ಬ್ಲಡ್ ಗ್ರೂಪ್ 2 ಮಾರ್ಕ್ಸ್ ಇನ್ ಕ್ವಶನ್ ಇದು ಎಕ್ಸಾಮಲ್ಲಿ. ರೈಟ್ ದಿ ಜೀನೋಟೈಪ್ಸ್ ಆಫ್ ಡಿಫ್ರೆಂಟ್ ಬ್ಲಡ್ ಗ್ರೂಪ್. ಕ್ವಶನ್ ಏನಂತ ಕೇಳ್ತಾರೆ? ರೈಟ್ ದಿ ಜೀನೋಟೈಪ್ಸ್ ಆಫ್ ಡಿಫರೆಂಟ್ ಬ್ಲಡ್ ಗ್ರೂಪ್ಸ್. ಬರೀರಿ. I'll explain the concept of what a genotype is. ಸೊ ಜೆನೆಟಿಕ್ಸಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ? ಆಲ್ ದಿ ಕ್ಯಾರೆಕ್ಟರ್ಸ್ ಆಫ್ ಎನ್ ಇಂಡಿವಿಜುವಲ್ ಈಸ್ ಕಂಟ್ರೋಲ್ಡ್ ಬೈ ಜೀನ್ಸ್. ನಮ್ಮೆಲ್ಲ ಕ್ಯಾರೆಕ್ಟರ್ಸನ್ನು ಕಂಟ್ರೋಲ್ ಮಾಡೋ ಯೂನಿಟ್ ಯಾವುದು? ಜೀನ್ಸ್. ನಾವೇನು ಹೇಳಿದ್ವಿ? ಹೈಟ್ ಆಫ್ ಎ ಪರ್ಸನ್, ಕಲರ್ ಆಫ್ ಎ ಪರ್ಸನ್, ಪ್ರತಿಯೊಂದು ಕ್ಯಾರೆಕ್ಟರ್ನ ಸ್ಟಡಿ ಮಾಡ್ತಾ ಹೋದರೆ ಆಲ್ ದಿ ಕ್ಯಾರೆಕ್ಟರ್ಸ್ ಇನ್ ಅಸ್ ಆರ್ ಕಂಟ್ರೋಲ್ಡ್ ಬೈ ದಿ ಜೀನ್ಸ್. ಮತ್ತು ನಮಗೆ ಬ್ಲಡ್ ಗ್ರೂಪ್ ಬರೋಕ್ಕೂ ಕೂಡ ಕಾರಣ ಏನಿದೆ? ಜೀನ್ಸ್. ಅಂದರೆ ನಿಮ್ಮ ಬ್ಲಡ್ ಗ್ರೂಪ್ನಲ್ಲಿ ಆ್ಯಂಟಿಜನ್ನು ನಿಮ್ಮ ಬ್ಲಡ್ ಗ್ರೂಪನ್ನು ಡಿಸೈಡ್ ಮಾಡುತ್ತೆ. ನಿಮಗೆ ಆ್ಯಂಟಿಜನ್ ಬರೋಕ್ಕೆ ಕಾರಣ ಜೀನ್ಸ್ ಇದೆ. ಎ ಆ್ಯಂಟಿಜನ್ ಇದ್ದರೆ ಎ ಗ್ರೂಪ್ ಇರುತ್ತೆ, ಬಿ ಆ್ಯಂಟಿಜನ್ ಇದ್ದರೆ ಬಿ ಗ್ರೂಪ್ ಇರುತ್ತೆ ಅಂತೀವಿ. ಈ ಆ್ಯಂಟಿಜನ್ ಬರೋಕ್ಕೆ ಕಾರಣ ಜೀನ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಈಗ ನಾವು ಮೆಂಡಲ್ ಪ್ರಕಾರ ಏನು ಹೇಳಿದ್ವಿ? ಎ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ 2 ಜೀನ್ಸ್. ಆದರೆ ಇಲ್ಲಿ ಅಫ್ಕೋರ್ಸ್ ಒಂದು ಕ್ಯಾರೆಕ್ಟರ್ನ 2 ಜೀನ್ಸ್ ಕಂಟ್ರೋಲ್ ಮಾಡುತ್ತೆ. ಆದರೆ ಜೀನ್ ಹಿಯರ್ ಈಸ್ ಅಕ್ಕರಿಂಗ್ ಇನ್ ಎ ಮಲ್ಟಿಪಲ್ ಫಾರ್ಮ್. ಕ್ಯಾರೆಕ್ಟರ್ನ 2 ಜೀನ್ಸ್ ಕಂಟ್ರೋಲ್ ಮಾಡುತ್ತೆ, ಆದರೆ ಜೀನ್ಸ್ ಎಷ್ಟು ಫಾರ್ಮಲ್ಲಿದೆ? ಮಲ್ಟಿಪಲ್ ಫಾರ್ಮಲ್ಲಿದೆ ಅನ್ನೋದನ್ನು ವಿ ಆರ್ ಗೋಯಿಂಗ್ ಟು ಸ್ಟಡಿ. ಈಗ ನನ್ನ ಬ್ಲಡ್ ಗ್ರೂಪ್ ಎ ಇದೆ ಅಂದರೆ ನನ್ನ ಬ್ಲಡ್ನಲ್ಲಿ ಆ್ಯಂಟಿಜನ್ ಏನಿದೆ? ಎ ಇದೆ. ನಿಮ್ಮ ಬ್ಲಡ್ನಲ್ಲಿ ಆ್ಯಂಟಿಜನ್ ಎ ಇರಬೇಕು ಅಂದರೆ ನಿಮಗೆ ಜೀನ್ಸ್ ಏನಿರಬೇಕಪ್ಪ ಅಂದರೆ ಐ ಅಂದರೆ 2 ಜೀನ್ ಹೇಗಿದೆ? ಡಾಮಿನೆಂಟ್ ಇದೆ. ಹಾಗಾಗಿ ನಿನ್ನ ಬ್ಲಡ್ ಗ್ರೂಪ್ ಏನಾಯಿತು?
ಎ ಆಯಿತು, ಬಿಕಾಸ್ ಯು ಹ್ಯಾವ್ ಗಾಟ್ ಆ್ಯಂಟಿಜನ್ ಎ. ಸೊ ನಿಮಗೆ ಬ್ಲಡ್ ಗ್ರೂಪ್ ಎ ಇದೆ ಅಂದರೆ ನಿಮ್ಮ ಬ್ಲಡ್ನಲ್ಲಿ ಆ್ಯಂಟಿಜನ್ ಏನಿರುತ್ತೆ? ಎ. ನಿಮ್ಮ ಬ್ಲಡ್ನಲ್ಲಿ ಆ್ಯಂಟಿಜನ್ ಎ ಇದೆ ಅಂದರೆ ಅದಕ್ಕೆ ಜೀನ್ಸ್ ಹೆಂಗಿರಬೇಕು? ಐ ಎ ಮತ್ತು ಐ ಎ. ಈ ಥರ ಜೀನ್ಸ್ ಇದ್ದರೆ ನಿಮ್ಮ ಆ್ಯಂಟಿಜನ್ ಏನಾಗುತ್ತೆ? ಎ ಆಗುತ್ತೆ. ನಿಮ್ಮ ಬ್ಲಡ್ ಗ್ರೂಪ್ ಏನಾಗುತ್ತೆ? ಎ ಆಗುತ್ತೆ. ಇದು ಹೋಮೋಸೈಗಸ್ ಕಂಡೀಷನ್ ಆಯಿತು. ಈಗ ಸ್ಮಾಲ್ ಐ ಅಂತಂದರೆ ಇಟ್ ಈಸ್ ಎ ರೆಸೆಸಿವ್ ಜೀನ್. ಸ್ಮಾಲ್ ಐ ಇಲ್ಲಿ ಏನಾಗತ್ತೆ ರೀ? ರೆಸೆಸಿವ್ ಜೀನ್. ಓಕೆ. ಐ ಎ ಸ್ಮಾಲ್ ಐ ಅಂತ ಇದ್ದಾಗ ಕೂಡ ನಿಮ್ಮಲ್ಲಿ ಒಂದು ಡಾಮಿನೆಂಟ್ ಜೀನ್ ಐ ಎ ಇರೋದ್ರಿಂದ ನಿಮ್ಮ ಆ್ಯಂಟಿಜನ್ ಏನಾಗುತ್ತೆ? ಎ ಆಗುತ್ತೆ. ನಿಮ್ಮ ಬ್ಲಡ್ ಗ್ರೂಪ್ ಏನಾಗುತ್ತೆ? ಎ ಆಗುತ್ತೆ. ಸೊ ಹಾಗಾಗಿ ಎ ಗ್ರೂಪ್ ಇದೆ ಅಂದರೆ ನಿಮ್ಮ ಜೀನೋಟೈಪ್ ಏನಿರಬೇಕ್ರಿ? ಐ ಎ ಐ ಎ ಆರ್ ಐ ಎ ಸ್ಮಾಲ್ ಐ. ಸ್ಮಾಲ್ ಐ ಅಂದರೆ ರೆಸೆಸಿವ್ ಜೀನ್ ಅಂತ ಅರ್ಥ. ಕ್ಯಾಪಿಟಲ್ ಐ ಅಂದರೆ ಡಾಮಿನೆಂಟ್ ಜೀನ್ ಅಂತ ಅರ್ಥ. ಎ ಆ್ಯಂಟಿಜನ್ ಬರಬೇಕು ಅಂದರೆ ಜೀನ್ಸ್ ಹೆಂಗಿರ್ಬೇಕ್ರಿ? ಐದರ್ ಐ ಎ ಆರ್ ಐ ಎ ಸ್ಮಾಲ್ ಐ. ಇದು ಹೋಮೋಸೈಗಸ್ ಕಂಡೀಷನ್ನು, ಇದು ಹೆಟಿರೋಸೈಗಸ್ ಕಂಡೀಷನ್. ಯಾವುದೇ ಕಂಡೀಷನ್ ಇರಲಿ, ಹೋಮೋಸೈಗಸ್ ಇರಲಿ ಹೆಟ್ರೋಸೈಗಸ್ ಇರಲಿ, ಒಂದೇ ಒಂದು ಡಾಮಿನೆಂಟ್ ಜೀನ್ ಇದ್ರೂ ಕೂಡ ನಿಮ್ಮ ಬ್ಲಡ್ ಗ್ರೂಪ್ ಏನಾಗುತ್ತೆ? ಎ ಗ್ರೂಪ್ ಆಗುತ್ತೆ. ಸೊ ವಾಟ್ ಈಸ್ ದಿ ಜೀನೋಟೈಪ್ ಆಫ್ ಎ ಗ್ರೂಪ್ ಅಂತ ಕೇಳಿದ್ರು ಒಂದೇ ಮಾರ್ಕಿಗೆ ಅಂದರೆ ಆಗ ಆನ್ಸರ್ ಏನು ಬರೀತೀರಿ? ಜೀನೋಟೈಪ್ ಆಫ್ ಎ ಗ್ರೂಪ್ ಈಸ್ ಐ ಎ ಆರ್ ಐ ಎ ಸ್ಮಾಲ್ ಐ. ಒಂದೇ ಒಂದು ಜೀನ್ ಡಾಮಿನೆಂಟ್ ಇದ್ರೂ ನಿಮ್ಮ ಬ್ಲಡ್ ಗ್ರೂಪ್ ಏನಾಗುತ್ತೆ? ಎ ಗ್ರೂಪ್ ಆಗುತ್ತೆ. ಓಕೆ. ನಿಮ್ಮ ಬ್ಲಡ್ ಗ್ರೂಪ್ ಬಿ ಇದ್ದಲ್ಲಿ ವಾಟ್ ಈಸ್ ದಿ ಜೀನೋಟೈಪ್? ಐ ಬಿ ಆರ್ ಐ ಬಿ ಸ್ಮಾಲ್ ಐ. ಅಂದರೆ ಐ ಬಿ ಅಂದರೆ ಯಾವ ಕಂಡೀಷನ್ನು? ಹೋಮೋಸೈಗಸ್ ಕಂಡೀಷನ್. ಐ ಬಿ ಸ್ಮಾಲ್ ಐ ಅಂದರೆ ಹೆಟಿರೋಸೈಗಸ್ ಕಂಡೀಷನ್. ಒಂದೇ ಒಂದು ಜೀನ್ ಡಾಮಿನೆಂಟ್ ಇದ್ರೂ ಕೂಡ ನಿಮ್ಮ ಬ್ಲಡ್ ಗ್ರೂಪ್ ಏನಾಗುತ್ತೆ? ಬಿ ಆಗುತ್ತೆ. ಯಾಕೆಂದರೆ ನಿಮ್ಮ ಆ್ಯಂಟಿಜನ್ ಏನಿರುತ್ತೆ? ಬಿ ಇರುತ್ತೆ. ಓಕೆ. ಸೊ ವಾಟ್ ಈಸ್ ದ ಜೀನೋಟೈಪ್ ಆಫ್ ಬಿ ಗ್ರೂಪ್? ಐ ಬಿ ಹೋಮೋಸೈಗಸ್ ಕಂಡೀಷನ್ ಆರ್ ಐ ಬಿ ಸ್ಮಾಲ್ ಐ ವಿಚ್ ಈಸ್ ಹೆಟಿರೋಸೈಗಸ್ ಕಂಡೀಷನ್. ಓಕೆ. ಈಗ ವಿ ವಿಲ್ ಕಮ್ ಟು ಎ ಬಿ ಗ್ರೂಪ್. ಅದರಲ್ಲಿ ನೋಡ್ರಿ ಜೀನ್ಸು ಎರಡೂ ಡಾಮಿನೆಂಟೇ ಇದೆ. ಐ ಎನೂ ಡಾಮಿನೆಂಟೇ, ಐ ಬಿನೂ ಡಾಮಿನೆಂಟ್. ಹೌದಿಲ್ಲ? ಐ ಎ ಈಸ್ ಡಾಮಿನೆಂಟ್, ಐ ಬಿ ಈಸ್ ಡಾಮಿನೆಂಟ್. ಅಂದರೆ ಆ್ಯಂಟಿಜನ್ ಏನೂ ಇದೆ, ಆ್ಯಂಟಿಜನ್ ಬಿನೂ ಇದೆ. ಎರಡೂ ಜೀನ್ಸ್ ಹೆಂಗಿದ್ವು? ಡಾಮಿನೆಂಟ್ ಇತ್ತು. ಸೊ ಐ ಎ ಐ ಬಿ ಈಕ್ವಲಿ ಡಾಮಿನೆಂಟ್ ಇರೋದ್ರಿಂದ ನಿಮ್ಮ ಬ್ಲಡ್ ಗ್ರೂಪ್ ಏನಾಯಿತು? ಎ ಬಿ. ಸಪೋಸಿಂಗ್ ಒಂದು ಡಾಮಿನೆಂಟ್ ಇದ್ದರೆ, ಎ ಡಾಮಿನೆಂಟ್ ಇದ್ದರೆ ಎ ಆಗ್ತಿತ್ತು, ಬಿ ಡಾಮಿನೆಂಟ್ ಇದ್ದರೆ ಬಿ ಆಗ್ತಿತ್ತು. ಎ ಬಿ ಎರಡು ಡಾಮಿನೆಂಟ್ ಅವ, ಎರಡೂ ಜೊತೆಗಿದ್ದಾಗ ಎಕ್ಸ್ಪ್ರೆಸ್ ಆಗೋ ಆ ಕಂಡೀಷನ್ನ ಏನಂತ ಕರಿತೀವಿ? ಕೋ ಡಾಮಿನೆನ್ಸ್. ಏನಂತ ಕರಿತೀರಿ? ಕೋ ಡಾಮಿನೆನ್ಸ್. ಒಂದು ಸತಿ ಕ್ವಶನ್ ಪೇಪರಲ್ಲಿ ಕೊಟ್ಟರು, ವಾಟ್ ಈಸ್ ಕೋ ಡಾಮಿನೆನ್ಸ್ ಅಂತ ಕ್ವಶನ್ ಕೊಟ್ಟರು. ಸೊ ಏನಂತ ಬರೀತೀರಿ? ಕೋ ಡಾಮಿನೆನ್ಸ್ ಅಂದರೆ both the genes are equally dominant for the expression of a character. So if both the genes are equally dominant for the expression of a character, the condition is said to be co-dominance. ಈಗ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಗಿವ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ಗೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತಾರೆ. ಎಕ್ಸಿಸ್ಟೆನ್ಸ್ ಆಫ್ ಎ ಬಿ ಗ್ರೂಪ್ ಇನ್ ಹ್ಯೂಮನ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಸೊ ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ಯಾವುದ್ರಿ? ಎ ಬಿ ಬ್ಲಡ್. ಯಾಕೆಂದರೆ ಇದರಲ್ಲಿ ಐ ಏನೂ ಡಾಮಿನೆಂಟ್ ಇದೆ, ಐ ಬಿನೂ ಡಾಮಿನೆಂಟ್ ಇದೆ. ಎರಡೂ ಕಲಿತು ಕ್ಯಾರೆಕ್ಟರ್ನ ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಹಾಗಾಗಿ ನಿಮ್ಮ ಬ್ಲಡ್ ಗ್ರೂಪ್ ಏನಾಯ್ತ್ರಿ? ಎ ಬಿ ಆಯ್ತು. ಯಾವುದಾಯ್ತ್ರಿ? ಎ ಬಿ. ಇನ್ನು ಓ ಗ್ರೂಪ್ ಏನಂತ ಹೇಳ್ತೀವ್ರಿ?
ಎರಡೂ ಜೀನ್ಸ್ ಹೆಂಗಿವೆ ರೆಸೆಸಿವ್. ಸಿನ್ಸ್ ದೇ ಹ್ಯಾವ್ ಬೋತ್ ದ ರೆಸೆಸಿವ್ ಜೀನ್ಸ್, ಅವರಲ್ಲಿ ಆ್ಯಂಟಿಜನ್ ಏನೂ ಬರಲಿಲ್ಲ, ಆ್ಯಂಟಿಜನ್ ಬಿನೂ ಬರಲಿಲ್ಲ. ಹಾಗಾಗಿ ಅವ್ರ ಬ್ಲಡ್ ಗ್ರೂಪನ್ನು ಏನಂತ ಕರಿತೀವಿ? ಓ ಗ್ರೂಪ್, ಬಿಕಾಸ್ ದೇ ಹ್ಯಾವ್ ಬೋತ್ ರೆಸೆಸಿವ್ ಜೀನ್ಸ್ ಫಾರ್ ಆ್ಯಂಟಿಜನ್. ಓಕೆ, ಸೊ ಹೌ ಮೆನಿ genotypes are there in ABO blood grouping? Tell me. ಎಷ್ಟು genotypes ಇವೆ ABO blood grouping ಅಲ್ಲಿ? How many genotypes? 1, 2, 3, 4, 5, 6. How many genotypes? ನೀಟಲ್ಲಿ ಕೇಳೋದು. Genotypes. How many genotypes are expected from ABO blood grouping system? ಅಂದರೆ 6. ಹೆಂಗಾಯ್ತು 6? ಇದು ಒಂದು ಕಾಂಬಿನೇಷನ್ನು, ಇದು ಎರಡು ಕಾಂಬಿನೇಷನ್. ಒಂದು ಜಿನೋಟೈಪು, ಎರಡು ಜಿನೋಟೈಪ್, 3, 4, 5, 6. ಸೊ ಹೌ ಮೆನಿ ಜಿನೋಟೈಪ್ಸ್ ಇನ್ ABO ಬ್ಲಡ್ ಗ್ರೂಪಿಂಗ್? 6. ಹೌ ಮೆನಿ ಫಿನೋಟೈಪ್ಸ್ ಅಂತ ಟೆಕ್ಸ್ಟ್ ಬುಕ್ನಲ್ಲಿ ಕ್ವಶನ್ ಮಾರ್ಕ್ ಹಾಕ್ಯಾನೆ, ನೀವೇ ಫೈಂಡ್ ಔಟ್ ಮಾಡಿರಿ ಅಂತ. ನನಗೀಗ ಹೇಳ್ರಿ ಫಿನೋಟೈಪ್ಸ್ ಎಷ್ಟಾಗುತ್ತೆ? ಬುಕ್ನಲ್ಲಿ ಕೊಟ್ಟಿಲ್ಲ, ಜಿನೋಟೈಪ್ 6 ಅಂತ ಕೊಟ್ಟಾನೆ. ಫೈಂಡ್ ದಿ ಫಿನೋಟೈಪ್ಸ್ ಅಂತ ಕ್ವಶನ್ ಮಾರ್ಕ್ ಬುಕ್ನಲ್ಲಿ ಕೊಟ್ಟಾನ. ಇಂಥವನ್ನ ನೀಟ್ನಲ್ಲಿ ಕಂಪಲ್ಸರಿ ಕೇಳ್ತಾರೆ. ಹೌ ಮೆನಿ ಫಿನೋಟೈಪ್ಸ್? 4. ಐ ಎ ಇದ್ರೂ ಎ ಗ್ರೂಪೇ ಆಗುತ್ತೆ, ಐ ಎ ಸ್ಮಾಲ್ ಐ ಇದ್ರೂ ಯಾವ ಗ್ರೂಪ್ ಆಗುತ್ತೆ? ಎ. ಸೊ ಇವೆರಡು ಕಲಿತು ಒಂದು ಫಿನೋಟೈಪ್ ಆಗುತ್ತೆ. ಓಕೆ, ಐ ಬಿ ಇದ್ರೂ ಬಿ ಆಗುತ್ತೆ, ಐ ಬಿ ಸ್ಮಾಲ್ ಐ ಇದ್ರೂ ಬಿ ಆಗುತ್ತೆ. ಇದೆರಡು ಕಲಿತು ಬಿ ಗ್ರೂಪ್. ಒಂದಾಯಿತು, ಎರಡಾಯಿತು. ಇದು ಐ ಬಿ ಇದ್ದರೆ ಎ ಬಿ, ಸ್ಮಾಲ್ ಐ ಇದ್ದರೆ ಓ. ಸೊ ಹೌ ಮೆನಿ ಫಿನೋಟೈಪ್ಸ್? 4. ಸೊ ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಹೌ ಮೆನಿ ಜಿನೋಟೈಪ್ಸ್ ಆ್ಯಂಡ್ ಹೌ ಮೆನಿ ಫಿನೋಟೈಪ್ಸ್ ಆರ್ ಸೀನ್ ಅಂದರೆ ಏನು ಬರೀತೀರಿ? 6 ಜಿನೋಟೈಪ್ಸ್ ಆ್ಯಂಡ್ 4 ಫಿನೋಟೈಪ್. ಕ್ಲಿಯರಾ? ಓಕೆ, ವಿಲ್ ಸ್ಟಾಪ್ ಹಿಯರ್ ಟುಡೇ. ನೆಕ್ಸ್ಟ್ ಕ್ಲಾಸಲ್ಲಿ ಫರ್ದರ್ ಇನ್ನೊಂದಿಷ್ಟು ಕಾನ್ಸೆಪ್ಟು ರಿಲೇಟೆಡ್ ಟು ಬ್ಲಡ್ ಗ್ರೂಪಿಂಗ್ ಡಿಸ್ಕಸ್ ಮಾಡ್ತೀವಿ. ಹೋಮ್ವರ್ಕ್ ನೆನ್ಪಿಟ್ಕೋರಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ 2 ಸತಿ ಬರ್ಕೊಂಡು ಬರಬೇಕು. ಓಕೆ.